ಅಪ್ಪ ಎಲ್ಲಾರು ಒಟ್ಟಿಗೆ ಬರೋಣ ಅನ್ಬಿಟ್ಟು ನನ್ನ ಯಾಕೆ ಮೇಲ್ ಕಳಿಸ್ತೆ? ಒಟ್ಟಿಗೆ ಬರೋಣ ಅಂತದೆ, ಮೇಲ್ಗಡೆಯಿಂದ ಒಟ್ಟಿಗೆ ಬರೋಣ ಅಂತ ಹೇಳಿದ್ನಾ? ಇಲ್ಲ. ಅಲ್ಲ ಒಂದ್ ಒಳ್ಳೆ ನೀನ್ ಪಾಡಿಗೆ ನೀನ್ ಮೇಲ್ಗಡೆ ಹೋಗ್ಬಿಟ್ರೆ ನಾನೇನ್ ಮಾಡಕ್ಕಾಗತ್ತೆ? ಅಲ್ಲ ಕುರಿಯವ್ರೆ ಒಂದ್ ಒಳ್ಳೆ ದೊಡ್ಡ ಎಂಟ್ರಿ ಕೊಟ್ರಲ್ಲ ಬಿಡಿ, ಮೇಲಿಂದ ಬಂದ್ರೆ. ಅದ್ ದೊಡ್ಡ ಎಂಟ್ರಿ ಅಲ್ಲ, ದೊಡ್ಡ ಎಂಟ್ರಿ. ನಾವೆಲ್ಲ ಕೆಳಗಿರ್ಬೇಕಾದ್ರೆ ಮೇಲ್ಗಡೆ ಹೋಗಿ ನಿಂತವನ್ನೆ. ಅವ್ನ್ ಪ್ರೋಗ್ರಾಮ್ ಅಲ್ವಾ? ಮಾಡ್ತಾರೆ. ಒಪ್ಕೊಂಡ್ಯಾ ನಿನ್ ಪ್ರೋಗ್ರಾಮ್ ಅಲ್ಲ ಅಂತ? ಪೇಮೆಂಟ್ ಕಟ್. ಅವ್ರ ಮಿಸ್ಟರ್ ಲಂಕೇಶ್. ಸೂಪರ್ ಲೋಕೇಶ್. How are you? Nice pollution. ಸೂಪರ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಪವರ್ಡ್ ಬೈ ACE23 ಅಂಡ್ ಕ್ಲಿನಿಕ್ ಪ್ಲಸ್ ಸ್ಪೆಷಲ್ ಪಾರ್ಟ್ನರ್ಸ್. ಮತ್ತೊಮ್ಮೆ ಶೈನ್, ದೀಪಿಕಾ ಹಾಗೂ ಹರೀಶ್, ವೆಲ್ಕಮ್ ಟು ಮಜಾ ಟಾಕೀಸ್. ನಿನ್ನೆ ನನ್ನ ಹೆಸರು ಹೇಳಮ್ಮ. ಶೈನ್, ದೀಪಿಕಾ ಅಂಡ್ ಹರೀಶ್ ಅಂಡ್ ಇವಾಗ ಈ ಮನೆಯವನ ಬಿಗ್ ಬಾಸ್ ಮನೆಯವನ ನೀನು? ಮತ್ತೆ ನಿನ್ಗೆ ಯಾಕೆ ಇಂಟ್ರೊಡಕ್ಷನ್ ಕೊಡ್ಬೇಕು? ನಾನು ಅಂತ ಹೇಳ್ಕೊತೀನ? ಇಲ್ಲ ತಾನೆ? ಇಲ್ಲ ಮತ್ತೆ ಸುಮ್ನೆ ಹೇಳ್ಕೊಂಬತ್ತಲ್ಲ, ಒಂದ್ ಸಣ್ಣದಾಗ ಹೇಳ ಮೇನಾಗಲ್ಲ. ಆಯ್ತು. ಶೈನ್ ವೆಲ್ಕಮ್, ದೀಪಿಕಾ ವೆಲ್ಕಮ್, ಥ್ಯಾಂಕ್ ಯು. ಹರೀಶ್ ವೆಲ್ಕಮ್, ನಿಂಗೂ ವೆಲ್ಕಮ್. ಹೆಸರು ಹೇಳಮ್ಮ. ಹೆಸರೇ ಇಟ್ಟಿಲ್ಲ ನಮ್ಮ ಅಪ್ಪ ಅಮ್ಮ. ಸೃಜನ್ ಲೋಕೇಶ್. ನಿನ್ನ ಹೆಸರಲ್ಲ ಅವನ ಹೆಸರು ಹೇಳ್ಬೇಕಂತ ಹೇಳ್ತಾರದು. ಹೌದಾ? ನನ್ನ ಹೆಸರು ಹೇಳು ಅಂತಂದ್ರೆ ಸೃಜನ್ ಲೋಕೇಶ್. ನನ್ನ ಹೆಸರು ನಿನ್ನ ಹೆಸರೇ ನಿನ್ ಗೊತ್ತಿಲ್ವಾ? ನನ್ನ ಹೆಸರು ನನಗೆ ಗೊತ್ತು. ನಾನು ಯಾಕೆ ಹೇಳ್ಬೇಕು? ಆಕ್ಚುಲಿ ಇವರು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಪ್ರೋಗ್ರಾಮ್ ಓಕೆ. ನಿನ್ನೆ ಎಲ್ಲ ನಮ್ಮ ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ವಿ. ಇವತ್ತು ಬಿಗ್ ಬಾಸ್ ಸೀಸನ್ 7 ಮತ್ತಷ್ಟು ಕಂಟೆಸ್ಟೆಂಟ್ಸ್ ಗಳು ನಮ್ಮ ಜೊತೆ ಸೇರ್ಕೋತಾ ಇದ್ದಾರೆ. ಅವ್ರ ಜೊತೆ ಕೂಡ ಮಾತಾಡೋಣ, ತರಲೆ ಮಾಡೋಣ. ಪ್ಲೀಸ್ ವೆಲ್ಕಮ್ ವಾಸುಕಿ, ವೈಭವ್, ಪ್ರಿಯಾಂಕಾ ಅಂಡ್ ಭೂಮಿಕಾ. ಏನು ಬರೀ ಟೆನ್ಷನ್ ಎಲ್ಲ ಗೋಲಿ ಹೊಡಿ, ಎಲ್ಲ ಕೊಡಗು ವಾಸು ಮಾಡೋ ಮಜ್ಜಾ ಮನೆಗೆ ನೀನು ನಡಿ, ನೋವು ಮರೆತು ನಗುವನ್ನು ಬಿಚ್ಚು, ಹೊತ್ತು ಮಜ್ಜಾ ಕಾಟಿ ಸ್ವಿಚ್ಚು, ಮನೆ ಮಂದಿಗೆಲ್ಲ ಅಚ್ಚು ಮೆಚ್ಚು, ಮನಸ್ಸು ತುಂಬ ಖುಷಿಯ ಟಚ್ಚು, ಹೆಚ್ಚು ವೆಲ್ಕಮ್ ಟು ಮಜಾ ಟಾಕೀಸ್. ಹೇಗಿದ್ದೀರಿ? ಸೂಪರ್ ಆಗಿದೆ. ನೀನ್ ಯಾಕಮ್ಮ ಸೀರಿಯಸ್ ಆಗಿದ್ಯಾ? ಏನಕ್ಕೆ? ಇಲ್ಲ ಮತ್ತೆ ಇದೇನಿದು ಬೆರಳ ಮೇಲೆ? ಒಂದ್ ನಿಮಿಷ ಬಿಡಮ್ಮ, ಬಿಡ. ಅದೆಲ್ಲ ಯಾಕೆ? ಗುರಿ ನೋಡಿ ಇಲ್ಲಿ. ಯಾಕೆ ನೀನೇ ಗೊತ್ತಿದ್ಯಾ ಮಧ್ಯದಲ್ಲಿ? ಅಲ್ಲಮ್ಮ, ಮಂಗೆ ಮಾತಾಡ್ಸ್ ದೂರದಿಂದ. ಯಾಕೆ? ಆಯ್ತು, ಹೋಗ್ ದೂರ. ಮತ್ತೆ ಹೋಗಲ್ಲಿ ದೂರ. ನನ್ನಲ್ಲ ಬಾ, ಬಂದವ್ರು ನಂಗೆ ಮಾತಾಡ್ಸು ಅಂದೆ. ಅಲ್ಲ, ಇದೇನಿದು ಅಂತ ಯಾರು ಮಾಡಿದ್ದು? ಇದಿಷ್ಟು ಆರ್ಟಿಫಿಷಿಯಲ್ ಅಲ್ವಾ? ಇಲ್ಲ ಇಲ್ಲ, ನ್ಯಾಚುರಲ್. ಯಾವ್ದು ನ್ಯಾಚುರಲ್? ಇಲ್ಲ ಸರ್ ಅಲ್ಲಿ ಉರ್ಕೊಂತ ಇದಾರಲ್ಲ ಅದು ನ್ಯಾಚುರಲ್ ಸರ್. ಊರ್ಕೊಂಡ್ರು ಕೇರ್ ಮಾಡಲ್ಲ, ಹಾರ್ಕೊಂಡ್ರು ಕೇರ್ ಮಾಡಲ್ಲ. ನಮಗೂ ಆಯ್ತು, ನಮಗೂ ನೋಡು. ಏನಿದೆ ಅದು? ಯಪ್ಪ, ಅದ್ ಎಲ್ಲೆಲ್ಲಿ ಕರ್ಕೊಂಡಿದ್ಯಾ? ಅದೇ ನನ್ನ ಮಗ ಬರೀ ಕೊಳೆನೇ ಇದೆ ಅಲ್ಲಿ. ಅದು ಅನ್ಯಾಚುರಲ್. ಹಾ, ಈಗ ಕುರಿ ಬಗ್ಗೆ ಪ್ರಿಯಾಂಕಾಗೆ ತುಂಬಾ ಸೀಕ್ರೆಟ್ಸ್ ಗೊತ್ತಿದೆ ಅಂತಲ್ಲ. ಐ ವಾಂಟ್ ಟು ನೋ ವಾಟ್ ಸೀಕ್ರೆಟ್ಸ್. ಹೌದು ಹೌದು, ನಂಗೆ ಗೊತ್ತು. ಏನು? ಮೈಕ್ ಇದ್ದಾಗ ಒಂದ್ ರೀತಿ ಇದ್ರು ಕುರಿ, ಮೈಕ್ ಇಲ್ದೇ ಇದ್ದಾಗ ಅಂದ್ರೆ ಈ ಮನೇಲಿ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ಬಹುಶಃ. ಒಂದ್ ಟಾಸ್ಕ್ ಇತ್ತು, ಹಗ್ಗ ಇಟ್ಕೊಂಡು ನಿಂತ್ಕೊಳ್ಳೋ ಟಾಸ್ಕ್. ಆ ಟೈಮಲ್ಲಿ ನಾನು ಕುರಿ ಪಕ್ಕ ನಿಂತ್ಕೊಂಡಿದ್ವಿ. ಸೊ ಮೈಕ್ ಇರ್ಲಿಲ್ಲ, ಕುರಿ ಎಲ್ಲಾ ಕಡೆ ಚೆಕ್ ಮಾಡಿದ್ರು, ಮೈಕ್ ಇಲ್ಲ ಅಂತ ಮಾತಾಡ್ಬೇಕಲ್ಲ, ಅಷ್ಟಲ್ಲಿ ಕ್ಲೋಸ್ ಆಗಿದ್ವಿ. ಸೊ ಕುರಿ ಒಂದು ಮ್ಯಾಟ್ರ್ ಹೇಳಿದಾರೆ. ಏನ್ ಗೊತ್ತಾ, ನಿನ್ನೆ ನೈಟ್ ನಾನು ಕಾಲ್ ಮಾಡಿದ್ದೆ ಕುರಿಗೆ, ನಾನು ಇಲ್ಲಿಗೆ ಬರ್ತಿದ್ದೀನಿ ಅಂತ ಹೇಳಿಲ್ಲ. ಎಷ್ಟೊತ್ ಮಾತಾಡಿರ್ಬೋದು ಹೇಳಿ? ಅರ್ಧ ಗಂಟೆ, 1 hour, 1.5 hour ಮಾತಾಡಿದೀವಿ. ಕುರಿ ಹೇಳಿದ್ರು, ನಿನ್ನೇನ ಬಂದಿದ್ರೆ ಬೇರೆ ಎಲ್ಲ ಹೇಳ್ಬೇಡ ಅಲ್ಲ ಕುರಿ. ಅಲ್ಲ, ಎಲ್ಲ ಬೇರೆ ಎಲ್ಲ ಹೇಳಿದ್ರು ಪರವಾಗಿಲ್ಲ, ಮ್ಯಾಟ್ರ್ ಮ್ಯಾಟ್ರ್ ಗೊತ್ತಾಗ್ಬೇಕು. ಮ್ಯಾಟ್ರ್ ಅಲ್ಲ. ನಾನು ದೇವಸ್ಥಾನಕ್ಕೆ ಹೋಗ್ತಾ ಒಂದ್ ಬೂದ್ಗುಂಬಳಕಾಯಿ ತಗೊಂಡೋಗಿದ್ದೆ. ಆ ಬೂದ್ಗುಂಬಳಕಾಯಿ ಮೇಲ್ಗಡೆ ಕರ್ಪೂರ ಬದಲು ಕೈ ಮೇಲೆ ಹಚ್ಕೊಬಿಟ್ಟಿದ್ದೆ. ಅದು ಸೀಕ್ರೆಟ್. ನಾನು ಹೇಳ ಮ್ಯಾಟ್ರು? ಅದು ನನಗೆ ಗೊತ್ತು. ನೀನ್ ಅವಳಿಗೆ ಹೇಳಕ್ ಮುಂಚೆಯಿಂದ ನನಗೆ ಗೊತ್ತು. ಹೇಳ ಮ್ಯಾಟ್ರು ಬೇಡಪ್ಪ, ಇದು ಕಂಟಿನ್ಯೂ ಮಾಡಿ. ಪ್ರಿಸ್ಕ್ರಿಪ್ಷನ್ ಮಾಡಪ್ಪ. ವಾಸುಕಿ, ಎಸ್ ಸರ್. ಹೇಗಿತ್ತು ಅನುಭವ? ಸೂಪರ್ ಆಗಿ ಸರ್, ಒಂಥರ ವಿಯರ್ಡ್ ಎಕ್ಸ್ಪೀರಿಯನ್ಸ್. ಇಟ್ಸ್ ವಿಯರ್ಡ್ ಎಕ್ಸ್ಪೀರಿಯನ್ಸ್. ಏಯ್, ಕೂದಲು ಬಂದಿರ ಇಜಿಲ, ಸುಮ್ನೆ ಕೂತ್ಕೋ. ಏನ್ ಸರ್, ನನ್ನಷ್ಟೇ ಸ್ಮಾರ್ಟ್ ಆಗಿದ್ರೆ ನೀವು? ಹೇಳಿಪ್ಪ, ವಿಯರ್ಡ್ ಏನಿತ್ತು? ಫಸ್ಟ್ ಆಫ್ ಆಲ್ ನಾನು ಬಿಗ್ ಬಾಸ್ ಒಳಗೆ ಹೋಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಹೋದ್ಮೇಲೆ ಇವ್ರೆಲ್ಲಾರು ನೋಡಪ್ಪ, ಬಿಗ್ ಬಾಸ್ ಒಳಗೆ ಹೋಗ್ತೀನಿ ಅಲ್ಲ, ಬಿಗ್ ಬಾಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಅದೇ ಜೈಲ ಬಿಗ್ ಬಾಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಒಳಗ್ ಹೋದಾಗ ಎಲ್ಲ ಸೀರಿಯಲ್ ಅಲ್ಲಿ, ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಸ್ ಗಳೇ. ಸೊ ಅಯ್ಯೋ, ಮೋಸ್ಟ್ಲಿ ಇವರೆಲ್ಲ ಇರ್ತಾರೆ ಅನ್ಸತ್. ನಾನು ಒಂದ್ 2-3 ವಾರ ಇದ್ದು ಆಮೇಲೆ ಹೊಟ್ಟೋಗ್ಬಿಡ್ತೀನಿ ಮನೆಗೆ ಅನ್ಕೊಂಡಿದ್ದೆ.
ಬಟ್ ಹೋಗ್ತಾ ನನ್ಗೊಂದ್ ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು. ಆಮೇಲೆ ನನ್ ಪಾಸಿಬಿಲಿಟೀಸ್ ನನ್ ಕೇಪಬಿಲಿಟೀಸ್ ನ ಕಂಡಿಡ್ಕೊಳಕ್ ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್. ಆಚೆ ಬರೋಷ್ಟೊತ್ತಿಗೆ ಐ ಕೇಮ್ ಬ್ಯಾಕ್ ಆಸ್ ಅ ಸ್ಟ್ರಾಂಗರ್ ಪರ್ಸನ್ ವಿತ್ ಮೋರ್ ಕಾನ್ಫಿಡೆನ್ಸ್. ಓವರ್ ಕಾನ್ಫಿಡೆನ್ಸ್, ಮೋರ್ ಕಾನ್ಫಿಡೆನ್ಸ್. ಬಟ್ ಆಚೆ ಬಂದ್ಮೇಲೆ ಯಾರೋ ಒಬ್ಬ ಫ್ಯಾನ್, ಒಂದು ಹುಡುಗಿ ಫ್ಯಾನ್ ಬಂದು ತಪ್ಕೊಂಡಿದ್ದು ಅವೆಲ್ಲ ಏನೋ ತುಂಬಾ ಚೆನ್ನಾಗಿದೆ. ಅದು ನಮ್ಗೆಲ್ಲ ಆಗೇ ಇಲ್ಲ. ಏನಕ್ಕೆ? ಇಲ್ಲ ಸರ್, ಅದೇನಂದ್ರೆ ಮನೆ ಹತ್ರ ಸ್ಟೂಡೆಂಟ್ಸ್ ಬರೋರಿ, ಕಾಲೇಜ್ ಸ್ಟೂಡೆಂಟ್ಸ್. ಮನೆ ಸುತ್ತಮುತ್ತ ಸ್ವಲ್ಪ PS ಕಾಲೇಜ್, ಆ ಕಾಲೇಜ್ ಜಾಸ್ತಿ ಕಾಲೇಜ್, ಅಲ್ಲಿಂದ ಹುಡುಗರೆಲ್ಲ ಹುಡ್ಕೊಂಡ್ ಬರೋರು. ನನ್ ಖುಷಿ ಮಾತಾಡ್ಸಕ್ಕೆ. ಒಂದ್ಸರಿ ಒಂದು ಹುಡುಗಿ ಗ್ರೂಪ್ ಬಂದಿತ್ತು, ಅವ್ರ ತಂದೆ ಬಂದಿದ್ರು ಚೇತಕಲ್ ಡ್ರಾಪ್ ಮಾಡಕ್ ಅವ್ರನ್ನ. ಆ ಹುಡುಗಿ ಮಾತಾಡ್ತಾ ತಪ್ಕೊಂಡ್ಬಿಟ್ಲು. ಅವ್ರ ಅಪ್ಪಂಗೆ ಏನ್ ರಿಯಾಕ್ಟ್ ಮಾಡಕ್ ಬುದ್ಧಿ ಇಲ್ವನಯ್ಯ ನಿಂಗೆ ಅಂತ ಹಂಗ್ ಬೈದ್ರು. ನಾನ್ ಏನ್ ಮಾಡ್ಬೇಕು ಅಂತ ಆಮೇಲೆ ಆ ಕಡೆ ನಮ್ಮಮ್ಮ ನೋಡಿ ಒಳಗಡೆ ಬೇಜಾರ್ ಮಾಡ್ಕೊಂಡು ಹೋದ್ರು. ಇಲ್ಲಮ್ಮ ನಾನ್ ತಪ್ಕೊಂಡಿದ್ದಲ್ಲ, ಅವ್ರು ತಪ್ಕೊಂಡಿದ್ದು. ಅದೆಲ್ಲ ಪ್ಯಾಚ್ ಅಪ್ ಸೀನ್ಸ್ ಆಯ್ತು. ತಪ್ಕೊಂಡಿದ್ದು ಮಗಳು, ತಾವು. ವೆರಿ ಚೆನ್ನಾಗಿದೆ. ಆಕ್ಚುಲಿ ಆಚೆ ಬಂದಾಗ ಈ ತರ ಫುಲ್ ತಪ್ಕೊಳ್ಳೋದು ಅಂತೆಲ್ಲ ಆಗ್ತಾ ಇತ್ತು. ಅದಾದ್ಮೇಲೆ ಲಾಕ್ ಡೌನ್ ಆಗೋಯ್ತಲ್ಲ, ಮನೇಲಿ ಏನ್ ಮಾಡ್ಬೇಕು ಗೊತ್ತಾಗಿಲ್ಲ. ಪಾತ್ರೆ ತೊಳಿಯೋದು, ತರಕಾರಿ ಹೆಚ್ಚೋದೆಲ್ಲ ಆಗ್ತಾ ಇತ್ತು. ಯುವರ್ ಫುಲ್ ನೇಮ್ ಇಸ್ ಭೂಮಿಕಾ. ಭೂಮಿಕಾ ಅಂದ್ರೆ ಯಾಕೆ ಕೋಪ ಬರೋದು? ಭೂಮಿ ಅಂತ ಯಾಕೆ ಕರಿಬೇಕು? ವಾಟ್ ಇಸ್ ಪ್ರಾಬ್ಲಮ್ ವಿತ್ ಕಾ? ಏನು ಪ್ರಾಬ್ಲಮ್ ಇಲ್ಲ, ಬಟ್ ಭೂಮಿ ಶೆಟ್ಟಿ ಅಂತ ಕರೆದ್ರೆ ಬಟ್ ಫುಲ್ ಹೆಸರು ಭೂಮಿಕಾ ತಾನೆ? ಸ್ವಲ್ಪ ಮ್ಯಾನ್ಲಿ ಫೀಲ್ ಇರುತ್ತೆ ಅಂತ ಅಷ್ಟೇ. ಭೂಮಿ ಟೈಪ್ಸ್. ಬಟ್ ಗಜೇಂದ್ರ ಅಂತ ಹೇಳೋದಕ್ಕೂ ಗಜ, ಅದೊಂದ್ ತಕ್ ಫೀಲ್ ಇರುತ್ತಲ್ಲ, ಸೊ ಹಂಗಾಗಿ ಭೂಮಿ ಇಲ್ಲ ಸರ್, ಮೂಡ್ ಮೇಲೆ ಡಿಪೆಂಡ್. ಅಲ್ಲ, ಭೂಮಿಗೆ ಏನ್ ಬೇಕಾದ್ರೂ ಕರೆದ್ರು ಚೆನ್ನಾಗಿರ್ತಾಳೆ. ಮೂಡ್ ಚೆನ್ನಾಗಿಲ್ಲ ಅಂದ್ರೆ ಭೂಮಿ ಕರೆದ್ರು ಕೋಪ ಬರುತ್ತೆ. ಹೌದಾ? ಶಾರ್ಟ್ ಟೆಂಪರ್, ತುಂಬಾ ಶಾರ್ಟ್ ಟೆಂಪರ್. ಹಾಗೆಂತ ಇಲ್ಲ, ತುಂಬಾ ಅಲ್ಲ, ಸಿಕ್ಕಾಪಟ್ಟೆ ಶಾರ್ಟ್ ಟೆಂಪರ್. ಯಾರು ಕೇಳಿದ್ರು? ಎಷ್ಟಮ್ಮ ಹೇಳ ಮ್ಯಾಟ್ರು. ಸರ್, ನೀವು ಎಲ್ಲೋ ಒಂದು ಫಂಕ್ಷನ್ಗೆಲ್ಲೋ ಹೋಗಿರ್ತೀರಾ ಅಥವಾ ಯಾವ್ದೋ ಬಿಲ್ಡಿಂಗ್ ಅಲ್ಲಿ ಇರ್ತೀರಾ, ಬೆಂಕಿ ಹತ್ಕೊಂಡ್ಬಿಡ್ತು, ಏನ್ ಮಾಡ್ತೀರಾ ಅವಾಗ? ಫೈರ್ ಎಕ್ಸಿಟ್ ಅಲ್ಲಿ ಓಡೋಗ್ಬಿಡ್ತೀರಲ್ವಾ? ಕೈಗೆ ಸಿಕ್ಕಿದ ಏನಾದ್ರು ಎತ್ಕೊಂಡು ಹೋಗ್ತೀರಾ? ಇಲ್ಲ ಈ ಅಮ್ಮ ಆಚೆ ಹೋದ್ರೆ ಸಾಕು ಅಂತಿರ್ತೀವಿ. ಅಲ್ಲಿ ಫೈರ್ ಸೈರನ್ ನೋಡಿದ ತಕ್ಷಣ ಸಕ್ಕರೆ ಬಾಟ್ಲ್ ಎತ್ಕೊಂಡು ಹೋಗಿತ್ತು. ಅದು ಹಂಗಲ್ಲ. ನಮ್ದು 2-3 ಲಗೇಜ್ ಇದೆ. ಸೊ ಅವ್ರ ವಿತಿನ್ ಶಾರ್ಟ್ ಟೈಮ್ ಅಲ್ಲಿ ನೀವು ಎಲ್ಲ ಲಗೇಜ್ ತಗೊಂಡ್ ಹೋಗಿ ಅಂದ್ರೆ ನಮ್ಗೆ ಅದೆಲ್ಲಾನು ಪ್ಯಾಕ್ ಮಾಡಿ ತಗೊಂಡ್ ಹೋಗಕ್ ಆಗಲ್ಲ. ಸೊ ನಮ್ಗೆ ಬೇಸಿಕ್ ನಮ್ಗೆ ಏನ್ ಬೇಕು, ಅಟ್ಲೀಸ್ಟ್ 2-3 ಡೇಸ್ ಇರಕ್ಕೆ ನಮ್ಗೆ ಬೇಕಲ್ಲ. ಅಲ್ಲ, ಎಲ್ಲದಕ್ಕಿಂತ ಖುಷಿ ಅಂದ್ರೆ ಕಳ್ತನೂ ಎಷ್ಟು ಸೀರಿಯಸ್ ಆಗಿ ಹೇಳ್ತಾ ಇದ್ದಾಳೆ ನೋಡಿ. ಕಳ್ತನ ಅಲ್ಲ, ಅದು ಓಪನ್ ಆಗಿ ತಗೊಂಡಿರೋದು. ಈಗ ಬರ್ತಾ ಇದೆ, ಸಿಕ್ ಬರ್ತಾ ಇದೆ ಈಗ. ಬಟ್ಟೆಗಿನ ಸಕ್ಕರೆ ಇಂಪಾರ್ಟೆಂಟ್ ಆಕ್ಚುಲಿ. ಭೂಮಿ ಹೆಂಗಿದ್ರು ಟಾಸ್ಕ್ ಎಲ್ಲ ಇರುತ್ತೆ. ಟಾಸ್ಕ್ ವಾಸುಕಿದು, ನಮ್ದು ಶರ್ಟ್, ನಮ್ ಶಾರ್ಟ್ಸ್, ಇದನ್ನೆಲ್ಲ ಇವ್ರದ್ದು ಇತ್ತು. ಕುರಿ ಪ್ರತಾಪ್ ಅವರು ಕುರಿ ಏನ್ ತಗೊಂಡೋದ್ರು? ಅಯ್ಯೋ 99 ತಂದಿದ್ರು ಅವರು. ಹೌದನಾ? ಏನು ಮತ್ತೆ ಇನ್ನೇನು ಅಲ್ಲಿ ಒಕ್ಕೊಂಡ್ ಕೂತ್ಕೋತಾರ ಅಲ್ಲಿ. ನೀನು ಒಂದ್ ನಿಮಿಷ, ಈ ಒಂದು ವಿಷಯದ ಬಗ್ಗೆ ಒಂದು ಕ್ಲಾರಿಟಿ ಬೇಕು ನನಗೆ. ಈಗ ನೀನು ಬಿಗ್ ಬಾಸ್ಗೆ ಎಷ್ಟು ಅಂಡರ್ವೇರ್ ತಗೊಂಡೋಗಿದ್ದೆ? ಇದ್ನ ಯಾರು ಹೇಳೋದ್ ಕೇಳಿದ್ರ ನಾನೇನ್ ಮಾಡ್ಲಿ? ಮನೆಗೆ ಹೋಗ್ತೀನಿ. ಅಲ್ಲ ಕುರಿಯವರೇ, ಹಿಂಗೆಲ್ಲ ರಿಸರ್ಚ್ ಮಾಡಿದಾರೆ ನಿಮ್ ಬಗ್ಗೆ. ಇಂಥವೆಲ್ಲ ಮಾತಾಡ್ತಾರ. ಹಿಂಗೆಲ್ಲ ಮಾತಾಡೋದಾದ್ರೆ ನಾನು ಗೆಸ್ಟ್ ಆಗಲ್ಲ, ಏನಾಗಲ್ಲ. ಕುರಿ ಸರ್ ಕುತ್ಕೊಳ್ಳಿ. ಇಲ್ಲ ಚೆನ್ನಾಗಿ ಮಾತಾಡೋದು ಒಳ್ಳೇದಾಯ್ತು. ತುಂಬಾ ಥ್ಯಾಂಕ್ಸ್ ನೀವು ಬಂದಿದ್ದಕ್ಕೆ. ಹೋಗ್ಬನ್ನಿ. ಅಲ್ಲಮ್ಮ ಹೋಗ್ಬನ್ನಿ. ಒಂದ್ ಸಣ್ಣ ಮಾತು, ಬಾ ಕೂತ್ಕೋ. ನಮ್ಮಲ್ಲಿ ಸಣ್ಣತನಕ್ಕೆ ಜಾಗನೇ ಇಲ್ಲ. ಏನೇ ದೊಡ್ಡ ಮಾತೆ. ಓಕೆ, ಹೋಗ್ಬನ್ನಿ. ಪೇಮೆಂಟ್ ಹೋಗ್ ಬಿಗ್ ಬಾಸ್ ಕೇಳ. ಬರಮ್ಮ, ಪ್ರೀತಿ ವಿಶ್ವಾಸದಲ್ಲಿ ಏನೋ ಮಾಡ್ಕೊಂಡು ಹೋಗೋಣ ಬಮ್ಮ. ಕಟ್ ಮಾಡಿದ್ರು ಮಟ್ಟ. ಓಕೆ ಪ್ರಿಯಾಂಕಾ, ಇವಾಗ ಒಂದು ಖುಷಿಯ ಸಂತೋಷದ ಒಂದು ವಿಷಯ ಏನಂದ್ರೆ, ನಿನ್ನ ತಂದೆ ತಾಯಿ ಇಬ್ರು ಮಜಾ ಟಾಕೀಸ್ ಫ್ಯಾನ್ಸ್ ಅಂತ ಕೇಳಿದೀವಿ. ಹೌದು. ಹೇಳಿ ಸ್ವಲ್ಪ ಅದರ ಬಗ್ಗೆ ನಮ್ಗೆ ಹೇಳಿದ್ರೆ ಖುಷಿ ಆಗುತ್ತೆ. ಆಕ್ಚುಲಿ 100 ಎಪಿಸೋಡ್ಸ್ ಇವೆಂಟ್ ನಡೆದಿತ್ತು. 100 ಎಪಿಸೋಡ್ ಅದು ಸೆಟ್ ಅಲ್ಲೇ ಮಾಡಿದ್ದು. ಶಿವಣ್ಣ ಬಂದಿದ್ರು. ಅಲ್ಲ, ಮತ್ತೆ ಯಾವ್ದು ಎಲ್ಲಿ ನಡೆದಿದೆ? ಯಾವ್ದೋ ಒಂದು ವಿಜಯನಗರ 200. ಓಕೆ, 100 ತಾನೆ ಹೆಚ್ಚು ಕಡಿಮೆ ಅಲ್ವಾ ಕುರಿ? 100 ಹೆಚ್ಚು ಕಮ್ಮಿ. ರಿಯಾಲಿಟಿ ಶೋ ಅಲ್ಲಿ 100 ಹೆಚ್ಚು ಕಮ್ಮಿ ಅಂತೆ. ಹೇಳಿ ಕುರಿ, ಸಪೋರ್ಟ್ ಮಾಡಿ. ಸಪೋರ್ಟ್ 200 ಎಪಿಸೋಡ್. ಇವನ್ ಸಪೋರ್ಟ್ ಆಗ್ಲಿ ಅಂತಾನೆ 99 ತಗೊಂಡೋಗಿದ್ದ. ಓಕೆ, ಕಂಟಿನ್ಯೂ. ಸೊ ಆ ಇವೆಂಟಿಗೆ ಹೋಗಿದ್ವಿ. ಅಂದ್ರೆ ಲೈಕ್ ನಾನ್ ಬೇರೆ ಇವೆಂಟ್ಗೆ ಹೋಗಿದ್ದೆ, ಮಮ್ಮಿ ಡ್ಯಾಡಿ ಹೋಗಿದ್ರು. ಡ್ಯಾಡಿ ಜೇಬಿಂದ ಯಾರೋ 20,000 ರೂಪಾಯಿ ಎತ್ಕೊಂಡ್ಬಿಟ್ಟಿದ್ರು. ಸೊ ಡ್ಯಾಡಿ ಜೇಬಲ್ಲಿ ಹುಡುಕ್ತಿದ್ರು. ಓಕೆ, ದುಡ್ಡು ಎತ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಮ್ಮಂಗೆ ಹೇಳಿದ್ರು. ಅಮ್ಮ ಫುಲ್ ಟೆನ್ಷನ್ ಆಗ್ಬಿಟ್ಟು ನಡೀರಿ ಹೋಗೋಣ ಅಂತ ಅಮ್ಮ ಅಂದ್ರೆ, ಇರೇ ದುಡ್ಡು ಹೋದ್ರೆ ಹೋಗ್ಲಿ, ಮಜಾ ಟಾಕೀಸ್ ನೋಡಕ್ ಆಗತ್ತ ಅಂತ ಹೇಳ್ಬಿಟ್ಟು ಮಜಾ ಟಾಕೀಸ್ ಮುಗಿದ್ಮೇಲೆ ಮನೆಗೆ ಬಂದ್ರು. ಬಟ್ ನಮ್ಮ ಮಮ್ಮಿ ಮೂಡ್ ಮಾತ್ರ ಹಂಗೇ ಇತ್ತು, ದುಡ್ಡು ಕಳ್ದೋಗಿತ್ತು.
ಥ್ಯಾಂಕ್ ಯು. ನಿಮ್ಮ ಡ್ಯಾಡಿಗೆ ಥ್ಯಾಂಕ್ಸ್. ನೋಡಿ ಕಲ್ಕ 20,000 ರೂಪಾಯಿ ಕಳ್ಕೊಂಡ್ರು ಮಜಾ ಟಾಕೀಸ್ ನೋಡೋದಕ್ಕೆ ವೆಯ್ಟ್ ಮಾಡಿದ್ದಾರೆ. ನೀನ್ ಫಸ್ಟ್ ನನ್ನ ಮಗನ 20,000 ರೂಪಾಯಿ ಬಂದ್ರೆ ಅಷ್ಟೇ ಸತ್ತ ಅಲ್ಲ ಇಟ್ಸ್ ಫ್ಯಾಂಟಾಸ್ಟಿಕ್ ಅಲ್ಲ ನಿಮ್ಮ ಅಪ್ಪ ಅಲ್ಲಿ ನೋಡಿರೋದು ಮತ್ತು ನೀವು ಇಲ್ಲಿ ಬಂದಿರೋದು ಮಜಾ ಟಾಕೀಸ್ಗೆ ಇಟ್ಸ್ ಗ್ರೇಟ್. ಹೌದು, ಬಟ್ ಅವತ್ತು ಅಮ್ಮ ಸಿಟ್ ಮಾಡ್ಕೊಂಡಿದ್ರು, ಇವತ್ತು ಅವರೇ ಬಂದಿದ್ದಾರೆ ಮಜಾ ಟಾಕೀಸ್ಗೆ. ಥ್ಯಾಂಕ್ ಯು ಸೊ ಮಚ್. ಓಕೆ, ನಮ್ಮ ಬಿಗ್ ಬಾಸ್ ಆಗಿರ್ಬೋದು, ಕಲರ್ಸ್ ಕನ್ನಡ ಆಗಿರ್ಬೋದು, ಯಾವುದೇ ಒಂದು ಫ್ರೆಟರ್ನಿಟಿ ಆಗಿರ್ಬೋದು, ಇದರಲ್ಲಿ ತುಂಬಾ ಬ್ರಿಲಿಯನ್ಸ್, ಒಂದು PhD ಗಿಂತ ಹೈ ಲೆವೆಲ್, ಹೈಯರ್ PhD ಅಥವಾ ಯಾವುದೇ ಇದ್ರೂ ಆ ಒಂದು ಅವಾರ್ಡ್ ಅನ್ನ ನಾವು ವಿ ಹ್ಯಾವ್ ಟು ಗಿವ್ ಇಟ್ ಟು ಪ್ರಿಯಾಂಕಾ. ಬಿಕಾಸ್ ನಾನು ತುಂಬಾ ರಿಸರ್ಚ್ ಮಾಡಿದ್ದೀನಿ ಪ್ರಿಯಾಂಕಾ ಬಗ್ಗೆ. ತುಂಬಾ ಅದ್ಭುತವಾದಂತ ಒಂದು ಕಲೆ ಇರುವಂತ ಒಂದು ಟ್ಯಾಲೆಂಟ್. ಸ್ಟಾರ್ಟಿಂಗ್ ಬಂದಾಗ ಕೇಳಿದ್ರು ಯಾಕೆ ಮುಖ ಹಂಗಿಟ್ಕೊಂಡಿದೆ ಅಂತ, ನೀವು ಈ ರೀತಿ ಕ್ವಶನ್ಸ್ ಕೇಳ್ತೀರಾ ಅಂತ. ಲೋಕೇಶ್ ಏನದು ಕಲೆ? ಅದು ಆ ವಿಷಯಕ್ಕೆ ಬರ್ತೀನಿ. ಅದು ಒಂಥರ ನನಗೆ ಧೈರ್ಯ ಇಲ್ಲ ಅದನ್ನ ಕೇಳೋದಕ್ಕೆ, ಯಾಕಂದ್ರೆ ಸೋ ಇಂಟೆನ್ಸ್. ವಾಟ್ ಯು ಸೇ ಶೈನ್? ಹೌದಾ? ಹೌದು ಹೌದಾ? ಹೌದಾ ಅಂತ ನಾನೇ ಕೇಳ್ತಾ ಇದ್ದೀನಿ. ಅಲ್ಲಿ ನಾಟಕ ಆಗ್ಬೇಡಿ, ನಾನ್ ನೋಡಿದೀನಿ ನಿಮ್ನ ಕುರಿ ಕುರಿ ಅಂದ್ರೆ ನಾನ್ ಕುರಿ ಆಗಿದ್ದೀನಿ. ಪರವಾಗಿಲ್ಲ ಸರ್, ಅಷ್ಟು ದಿವಸ ಜೊತೆಗೆ ಇನ್ನೊಬ್ರನ್ನು ಕುರಿ ಮಾಡ್ತೀರಾ. ಅಲ್ಲ ಕುರಿ ಯಾರು ಕುರಿ ಆಯ್ತು ಅವರು? ಏನ್ ನನಗಂತೂ ಗೊತ್ತಾಗ್ತಾ ಇಲ್ಲ. ಈಗ ಒಂದು ರೂಲ್ ಇದೆ ಇದಕ್ಕೆ ಪ್ರಿಯಾಂಕಾ. ಈ ನಾನು ಕೇಳೋ ಪ್ರಶ್ನೆಗಳಿಗೆ ಒಂದೇ ಲೈಫ್ ಲೈನ್. ಓ ಆ ಲೈಫ್ ಲೈನ್ ಕುರಿನೇ, ಬೇರೆ ಯಾರು ಇಲ್ಲ. ಅಷ್ಟೇ. ನನ್ನನ್ ಲೈಫ್ ಲೈನಾ? ಏನ್ ಹೆದರ್ಕೆ ಬೇಡ ಪ್ರಿಯಾಂಕಾ, ಗೊತ್ತು. ನೀನ್ ಮುಳುಗಿಸ್ಬಿಡ್ತೀನಿ. ಕಂಟಿನ್ಯೂ ಮಾಡು. ಉಣಗಿಸ್ಬಿಡ್ತೀನಿ, ಅಲ್ಲ ಗೆಲ್ಲಿಸ್ಬಿಡ್ತೀನಿ. ಓಕೆ ಪ್ರಿಯಾಂಕಾ, ಪ್ಲೀಸ್ ಬೇಡ, ಯಾಕೆ ಕ್ವಶನ್ಸ್? ಚೆನ್ನಾಗಿದೆ. ಯು ಕ್ಯಾನ್ ಪ್ರೂವ್ ಇಟ್. ಪ್ರೂವ್ ದಟ್ ಯು ಆರ್ ಬ್ರಿಲಿಯಂಟ್. ಸಕ್ಕತ್ತಾಗಿರುತ್ತೆ. ನಾನಿದ್ದೀನಿ. ಯು ಬೇಡ, ನೋಡಿದೀನಿ. ನಾನಿದ್ರೆ ಅಂದ್ರೆ ಏನು ಆನ್ಸರ್ ಮಾಡಲ್ಲ ಅಂತ. ಇಲ್ಲಿದ್ದಾರಲ್ಲ ಎಲ್ರು ಏನು ಅಂತ ಕೇಳಿದಾಗ ಯಾರು ಉತ್ತರ ಗೊತ್ತಿಲ್ಲ, ಅದೆಲ್ಲ ಹಿಂಗ್ ಪೋಸ್ಟ್ ಕೊಟ್ಕೊಂಡು ಕೂತಿರ್ತಾರೆ ಗೊತ್ತಿರೋ ತರ. ಆಮೇಲೆ ಬ್ರೇಕ್ ಅಲ್ಲಿ ಕೇಳಿದೆ ಗೊತ್ತಂತ ಯಾರಿಗೂ ಗೊತ್ತಿರ್ಲಿಲ್ಲ. ಮಜಾ ಮಾಡಕ್ ಬರ್ತೀವಿ. ವಾಸುಕಿ ಪ್ಲೀಸ್ ಬನ್ನಿ ಇಲ್ಲಿ. ಅಂಡ್ ದೀಪಿಕಾ ಪ್ಲೀಸ್ ಕಮ್ ಹಿಯರ್. ನಮ್ಮ ದೀಪಿಕಾ ಅವರು ನಮ್ಮ ವಾಸುಕಿ ಅವರಿಗೆ ಒಂದು ಒಳ್ಳೆಯ ಒಂದು ಡಾನ್ಸ್ ಅನ್ನ ಹೇಳ್ಕೊಡ್ಬೇಕು ಅಂತ ಕೇಳ್ಕೊತಾರೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಈಗ ನೀನ್ ಬಾ, ನೀನ್ ಬಾ ಇಲ್ಲಿ. ಪ್ರಿಯಾಂಕಾ ಬಾ. ಅಯ್ಯೋ, ನಾನು ಎದ್ದಿದ್ದೆ ತಪ್ಪಾಯ್ತಾ? ಹಾ, ಅದೇನ್ ದಬಾಕೀಗ ನೋಡ್ತೀನಿ. ನಾನೆಲ್ಲಿ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ದೆ. ನಾನೆಲ್ಲಿ ಹಿಂಗ್ ಮಾಡ್ಸಲ್ಲ ಅಂತ ಹೇಳಿದ್ದೆ.
ಶಬಾಸ್ ಶಬಾಸ್. ತುಂಬಾ ಥ್ಯಾಂಕ್ ಯು ಮಾ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಯಾವ ತರ ಡ್ಯಾನ್ಸ್ ಮಾಡಬಾರ್ದು ಅನ್ನೋದು ತೋರಿಸಿದ್ಯಲ್ಲ. ಕೂತ್ಕೋಬಾ. ಇವಾಗ ಡ್ಯಾನ್ಸ್ ಕಾಂಪಿಟೇಷನ್ ಆಯ್ತು ಆಯ್ತಾ, ಈಗ ಸಿಂಗಿಂಗ್ ಕಾಂಪಿಟೇಷನ್. ಸೊ ಆಬ್ವಿಯಸ್ಲಿ ನಮ್ಮ ವಾಸುಕಿ ಬರ್ಲೇಬೇಕಿಲ್ಲಿ ಅಂಡ್ ದ ಗ್ರೇಟ್ ಸಿಂಗರ್ ಪ್ರಿಯಾಂಕಾ ಬರ್ಲೇಬೇಕಿಲ್ಲಿ. ಸೀರಿಯಸ್ ಆಗಿ ಕೂತಿದ್ಯೋ ಹಿಂಗೆಲ್ಲ ಅನ್ಕೊಂಡು ಪಾಪ. ಹಾಡು ಹೇಳ್ಕೊಡಪ್ಪ ಚೆನ್ನಾಗಿರೋದು. ಏಯ್ ಕರೆಕ್ಟ್ ಆಗಿ ಹೇಳ್ಕೊಡು. ಇನ್ನೂನು ಬೇಕಾಗಿದೆ. ಚೆನ್ನಾಗಿ ಆಡ್ತಾಳೆ ಒಟ್ಟಲ್ಲಿ. ಇನ್ನೂನು ಬೇಕಾಗಿದೆ. ಇನ್ನೂನು ಬೇಕು. ಪಾಪ ಒಂದ್ ನಿಮಿಷ ಈ ರೀತಿ ಕಾನ್ಶಿಯಸ್ ಮಾಡ್ದೆ. ಕುರಿ ಜಾಸ್ತಿ ಆಡ್ಬೇಡಿ. ಭಾವಗಳ ಭಾವಗಳ ಡಿಸ್ಟರ್ಬ್ ಮಾಡ್ಬೇಡ. ಕಂಟಿನ್ಯೂ. ಬೀಸಣಿಗೆ ಬೀಸಣಿಗೆ ಬೀಸೋ ಬೀಸೋ ಮಾಯಾವಿ ಮಾಯಾವಿ. ಯಾರು ನೀನು? ಇದೆಲ್ಲ ಹೈ ಪಿಚ್ಚು ಕಷ್ಟ ಆಗತ್ತೆ. ಆಡಮ್ಮ ಆಡು. ಯಾಕೆ ನಿಲ್ಲಿಸ್ಬಿಟ್ಟೆ? ಮಾಡ್ತೀನಿ. ಏಯ್ ಹೇಳೋ. ಬೇಡ, ನೆಕ್ಸ್ಟ್ ಮೈಕ್ ಹೇಳು. ಆಕಾಶದಲ್ಲಿ ಅದೇ ಮುಚ್ಕೊಂಡು ಹೇಳು. ಗುರುಗಳು ಅವನ ಹಾಡ್ನೆಲ್ಲ ಪದ್ಯ ಮಾಡೋದೇ ಇವಳು. ಏನಿಲ್ಲ, ಚೆನ್ನಾಗಿ ಆಡಿದ್ನ ಇಲ್ವಾ ಈಗ? ಎಕ್ಸ್ಟ್ರಾರ್ಡಿನರಿ. ಅವನು ಪಾಪ ರಾಗ ಮಾಡ್ಬಿಟ್ಟು ಇಷ್ಟು ಉದ್ದ ಹೇಳೋದು, ಇರೋದು ಪದ್ಯ. ಕೂತ್ಕೊಂಡ್ರೆ ಸುಮ್ನೆ ಯಾಕ್ರೆ ಮಧ್ಯ ಡಿಸ್ಟರ್ಬ್ ಆಯ್ತಿಲ್ವ? ಆಕಾಶದಲ್ಲಿ ಆಕಾಶದಲ್ಲಿ ನೀ ದೀಪವಾದೆ, ನೀ ದೀಪವಾದೆ, ഇരുളാಗಿ ನಾನು ഇരുളಾಗಿ ನಾನು ನಿನಗಾಗಿ ಕಾದೆ, ನಿನಗಾಗಿ ಕಾದೆ. ಹೆಂಗಿತ್ತು ಪರ್ಫಾರ್ಮೆನ್ಸ್? ಥ್ಯಾಂಕ್ ಯು. ಒಂದೊಂದನ್ನೇ ಆಲಪ ಆಡಪ್ಪ ಅಂತೇಳಿ. ಅದನ್ನ ಪ್ರಿಯಾಂಕಾ ಹಿಂಗ ಆಡ್ತಾಳೆ ನೋಡು. ಏನ್ ನೀನ್ ಮುಗ್ಸಕ್ಕಿಂತ ಮುಂಚೆ ಕ್ಯಾಚ್ ಮಾಡ್ತಾಳಲ್ಲ, ಅದು ಟ್ಯಾಲೆಂಟ್. ಇದಿಷ್ಟೆಲ್ಲ ಆಯ್ತಲ್ಲ, ಹಾಡಿನ ಕಾಂಪಿಟೇಷನ್ ಆಯ್ತು, ಡಾನ್ಸಿನ ಕಾಂಪಿಟೇಷನ್ ಆಯ್ತು. ಈಗ ಟಾಸ್ಕಿನ ಒಂದು ಕಾಂಪಿಟೇಷನ್ ಇದೆ. ಬಿಗ್ ಬಾಸ್ ಯಾವುದೇ ಒಂದು ಟಾಸ್ಕ್ ಅನ್ನ ಕೊಟ್ಟಾಗ ಒಬ್ಬೊಬ್ಬರನ್ನೇ ಕರೆದು ಅದನ್ನ ಓದಿಸೋರು. ಹೌದು. ಇದರಲ್ಲಿ ತುಂಬಾ ಅದ್ಭುತವಾಗಿ ಕನ್ನಡವನ್ನ ಓದ್ತಾ ಇದ್ದಿದ್ದು ನಮ್ಮ ಕುರಿ ಅವರು. ಸೊ ಬಿಗ್ ಬಾಸ್ ಇದನ್ನ ಕೊಟ್ಟು ಕಳ್ಸಿದ್ದಾರೆ. ಇವಾಗ ನೀವು ಮನೆಯ ಕ್ಯಾಪ್ಟನ್ ಸದಸ್ಯರಿಗೆ ಇದನ್ನ ಓದಿ ಹೇಳಿ ರೂಲ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ಕ್ಯಾಪ್ಟನ್ ಬಾಯ್ ನಿಂತ್ಕೋ. ಫಸ್ಟ್ ಹೊಡೆದಾಕಿದಾರೇನೋ, ಅದ್ ನಿನ್ನ ಹೆಸರು ಬರ್ದಿದ್ದು ಹೊಡೆದಾಕಿರೋದಷ್ಟು. ಮನೆಯ ಸದಸ್ಯರೆಲ್ಲರಿಗೂ ಬಿಗ್ ಬಾಸ್ ಮಾಡುವ ನಮಸ್ಕಾರಗಳು. ಬಿಗ್ ಬಾಸ್ ಮನೆಯ ಸಾಕ್ಷಾತ್ ಶ್ರೀ ಮುತ್ತೈದೆ, ಶ್ರೀಮತ್ತೆ ಕೈ. ಇದೇನಿದು ತಪ್ಪು ರೇಟ್ ಮಾಡೋರ? ಕರೆಕ್ಟ್ ಆಗಿದೆ, ನೀವು ಓದು. ಮನೆಯ ಸಾಕ್ಷಾತ್ ಶ್ರೀ ಮಾತೆ ಕೈ. ಮೂರ್ ಅಕ್ಷರ ಒಟ್ಟೊಟ್ಟಿಗೆ ಪ್ರಿಂಟ್ ಮಾಡೋರು ಇವರು. ಶ್ರೀಮತ್ ಕೈಲಾಸ. ಶ್ರೀಮತ್ ಕೈಲಾಸನಾ? ಪ್ರಿಂಟಿಂಗ್ ಸರಿಯಾಗಿದೆ. ಕರೆಕ್ಟ್ ಆಗಿದೆ, ನೀನು ಓದು. ಶ್ರೀಮತ್ ಕೈಲಾಸ ದಂದಿರದೊಂದೋರು ಅಲ್ಪ ಮಟ್ಟಿಗಿನ ಸ್ವರ್ಗದನುಭವ. ಎಲ್ಲ ಸೇರ್ಸ್ಕೊಂಡು ಯಾರ್ಯ ಪ್ರಿಂಟ್ ಮಾಡಿರೋದು? ಕರೆಕ್ಟ್ ಆಗಿದೆ ಕಣ, ಒಂದೇ ಪದ ಅದು. ಈ ಮಟ್ಟಿಗೆ ಸ್ವರ್ಗದನುಭವ ನೀವು ಇಷ್ಟುದ್ದ ಯಾರೇ ವರ್ಡೇ ಇಲ್ಲ ಇದು. ಯಾಕಿಲ್ಲ, ಓದಿದ್ರು ಓದು ನೋಡ್ತೀನಿ. ಇದು ಅನುಭವವನ್ನಿಯುವುದು. ಓದು, ನೀನು ಓದ್ದಲ್ಲ, ಎಲ್ರಿಗೂ ಗೊತ್ತಾಗ ಸುಂದರ ಗೊತ್ತಾಗಿಲ್ಲ, ನೀನು ಓದ್ಬೇಕಾಯ್. ಓದು. ಸ್ವರ್ಗದನುಭವವನ್ನಿಯುವುದು ಕೆಲವು ಕಟ್ಟುಪಾಡುಗಳನ್ನೊಳಗೊಂಡ ನಿಯಮಾವಳಿಗಳು ಈ ಕೆಳಗಿನಂತಿವೆ. ಸ್ಪರ್ಧಿಗಳಲ್ಲೊಬ್ಬರನ್ನೊಬ್ಬರು ಸ್ಮಿತ ಮೃದು ಮಧುರವಚನಿದ ಸ್ಮಿತ ಮೃದು ಮಧುರವಚನದಿಂದಲೇ ಮಾತನಾಡಿಸತಕ್ಕದ್ದು.
ಯಾವುದೇ ಕಾರಣಕ್ಕೂ ಅಶ್ಲೀಲ ಪದಗಳ ಬಳಕೆಯಾಗಬಾರದು. ನಾನು ಬಾಯಲ್ಲಿ ಮಿಕ್ಸ್ ಆದ ಆ ಪದನೇ ಬರಲ್ಲ. ವೈಯಕ್ತಿಕ ನಿಂದನೆಗಳು, ಸಹ ಸ್ಪರ್ಧಿಗಳ ಮೇಲೆ ದೈಹಿಕ ಬಲಪ್ರಯೋಗಗಳನ್ನು ಮಾಡುವಂತಿಲ್ಲ. ಕೊಟ್ಟಿರುವ ಟಾಸ್ಕ್ಗಳನುಗುಣವಾಗಿ ಟಾಸ್ಕಿ ಗುಣಗುಣನ ಎಲ್ಲರೂ ಅರ್ಥ ಮಾಡ್ಕೊಂಡ್ರು. ಮಾಡ್ಕೊಂಡ್ರೇನಪ್ಪ? ಅರ್ಥ ಆಗಿಲ್ಲ. ಕೊಟ್ಟಿರುವ ಟಾಸ್ಕಿನನುಗುಣವಾಗಿ ಟಾಸ್ಕಿನಲ್ಲಿದೆ ಟಾಸ್ಕಿನ ಅನುಗುಣವಾಗಿ ಸರ್ವರು ಶಿಸ್ತುಬದ್ಧವಾಗಿ ವರ್ತಿಸತಕ್ಕದ್ದು. ಇದಿಷ್ಟನ್ನು ಮಾಡಿದರೆ ಪಾಲಿಸುವಾಗಲಿ ಬಿಗ್ ಬಾಸ್. ಎಕ್ಸ್ಪ್ಲೈನ್ ಮಾಡೋ ಕೇಳ್ರಪ್ಪ, ಪ್ರಶ್ನೆಗಳು ಕೇಳಿ. ಏನ್ ಟಾಸ್ಕ್ ಏನು? ಕೆಟ್ಟ ಮಾತಲ್ಲಿ ಬೈಬಾರ್ದು, ಯಾರುವೆ ಕೆಟ್ಟ ಪದಗಳು ಮಾಡಬಾರ್ದು. ಯಾರು ಒಬ್ರ ಮೇಲೆ ಒಬ್ರು ಅಲ್ಲೇ ಮಾಡ ಅಂತ ಏನು ಇಲ್ವಾ? ಕ್ಯಾಪ್ಟನ್ ಅದೇನು ಕೊಟ್ಟಿಲ್ಲ. ಖಾಲಿ ಪೇಜು. ಎಲ್ರಿಗೂ ಅರ್ಥ ಆಯ್ತಲ್ವಾ? ಟಾಸ್ಕ್ ಏನು? ಅಲ್ಲಿ ಯಾರು ಒಬ್ರು ಹಿಂಗ್ ಕೇಳಲಿಲ್ಲ. ಅದೇ ಧೈರ್ಯದ ಮೇಲೆ ಕನ್ಫೆಷನ್ ಸರ್ ನಾನ್ ಕೇಳ್ತಾ ಇದ್ದೆ, ನೀವು ಹೌದು ನಂಗೂ ಅರ್ಥ ಆಗಿಲ್ಲ, ಅಲ್ಲಿ ಒಟ್ಟಿಗೆ ನೋಡೋಣ ಬನ್ನಿ ಅಂತ. ಅಲ್ಲಿ ಕನ್ಫ್ಯೂಷನ್ ಆಗ್ಬಿಡೋದು. ನಾನೇನ್ ಎಷ್ಟ್ ಸಲ ಅಂತ ಹೋಗಿ ಬಿಗ್ ಬಾಸ್ ಕೇಳಿ ಬೈದ್ ಗೀದ್ ಬಿಡ್ತಾರೆ ಅನ್ಬಿಟ್ಟು ನಾನೇನ್ ಮಾಡ್ತಿದ್ದೆ, ಅಲ್ಲಿ ಓದ್ದಾಗ ಅವರೇ ಅರ್ಥ ಮಾಡ್ಕೋತಾರೆ ಅಂತ ಕ್ಲೀನ್ ಆಗಿ ಹಿಂಗ್ ಓದ್ಬಿಟ್ರೆ ಗೊತ್ತಾಯ್ತೇನ್ರಮ್ಮ ಅಂದ್ರೆ ಎಲ್ರು ಗೊತ್ತಾಯ್ತು ಅನ್ನೋರು, ಆಮೇಲೆ ಅವ್ರು ಓದ್ಕೊಳ್ಳೋರು, ನಾನ್ ಸುಮ್ಮನೆ ಬಿಡಿದೆ. ನಿಜ ಸರ್, ಇವ್ರು ಆಕ್ಚುಲಿ ಆಚೆ ಬಂದ್ ಬಿಲ್ಡಪ್ ಹೆಂಗ್ ಗೊತ್ತಾ ಕೊಟ್ಟಿದ್ದು, ತುಂಬಾ ಹೊತ್ತಾಗಿತ್ತು. ಇವ್ರು ನಮ್ಗೆ ಟೆನ್ಷನ್, ಏನ್ ಟಾಸ್ಕ್ ಬರುತ್ತೋ ಅರ್ಧ ಗಂಟೆ ಆದ್ರೂ ಬಂದಿಲ್ಲ. ಆಮೇಲೆ ಹಿಂಗ್ ಬಂದ್ರು ಆಚೆ. ಹರೀಶ್ ಓ ಇದೇನೋ ಸೀಕ್ರೆಟ್ ಟಾಸ್ಕ್ ಇರ್ಬೇಕು, ಮತ್ ಏನೋ ಇಬ್ರು ಲೀಡ್ ಮಾಡೋದಿರ್ಬೇಕು ಅಂತ. ಆಮೇಲೆ ಹರೀಶ್ ಸರ್ ಅಂತ ಓದಕ್ ಗೊತ್ತಾಗಿಲ್ಲ, ನನ್ ಕರೆದ್ರು ಅಂತ. ರೆಡಿ ಅಣ್ಣ, ಜಗಬಿಡಿ ಜಗಬಿಡಿ ಜಗಬಿಡಿ. ಏನೋ ಇದು ಬ್ಲಾಂಕ್ ಚೆಕ್ ಯಾವ್ದೋ ಇದು ಉಳಿಸ್ಬಿಟ್ರಲ್ಲ ಬ್ಯಾಂಕ್ ಅಂತ ಬರೀದಿಲ್ಲೋ ಸರ್. ಅದೇಮಂತೆ ಸರ್, ಯಾವ್ದೋ ಒಂದ್ ಬ್ಯಾಂಕ್ ಮುಳುಗೋಗ್ತಾ ಇತ್ತು ಸರ್. ಹಾ ನಮ್ ಬಾಸು ಆ ಬ್ಯಾಂಕ್ಗೆ ಕ್ಯಾಶ್ ಡೆಪಾಸಿಟ್ ಮಾಡಿದ್ರು ಸರ್. ಹಾ. ಮುಳುಗೋಗ್ತಾ ಇದ್ದಿದ್ ಬ್ಯಾಂಕ್ ಉಳ್ಕೊಂಡ್ಬಿಡ್ತು ಸರ್. ಓಹೋ. ಅದಕ್ಕೆ ಹೆಸರು ಚೇಂಜ್ ಮಾಡ್ಕೊಂಡ್ಬಿಡ್ತು. ಉಳಿಸ್ಬಿಟ್ರಲ್ಲ ಬ್ಯಾಂಕ್ ಅಂತ ನಿಮ್ ಬಾಸಿಂದ. ಮುದ್ದೇಶ ಚೆಕ್ ಯಾಕೋ ಕೊಡ್ತಾ ಇದ್ಯಾ? ಅದ್ ಏನ್ ಲೇಟ್ ಸರ್, ನೇನ್ చెప్తాను ಸರ್. ಈ ಮಕ್ಕೆ ಬಾಸ್ ಅನ್ಬೇಕಾ? ಇವನು ದೊಡ್ಡ ಸ್ಟಾರ ಅಂತ ಓದ್ಸಲ ಪಬ್ಲಿಕ್ ಅಲ್ಲಿ ಜನ ಮೆಟ್ ನಲ್ಲಿ ಹೊಡೆದಿದ್ರು ಸರ್. ಶೂ ಎಲ್ಲ ಮಕ್ಬಿ ಹಾಕಿದ್ರು ಸರ್. ಆ ಸೀನು ರಿಪೀಟ್ ಆಗ್ಬಾರ್ದು ಅಂತ ಬ್ಲಾಂಕ್ ಚೆಕ್ ಕೊಟ್ಬಿಟ್ಟು ನಿಮ್ ಶೂಸ್ ನೆಲ್ಲ ಕೊಂಡ್ಕೊಂಡ್ಬಿಟ್ಟವ್ರು ಸರ್. ಏನ ಮುದ್ದೇಶ ಹಂಗಂದ್ಬಿಟ್ಟು ಎಷ್ಟ್ ಮೆಟ್ ಬಿದ್ದಿತ್ತು? ಏನಿಲ್ಲ ಬಾವ, ಬಿದ್ದಿರೋ ಮೆಟ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋದ್ ತಿಂಗಳು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಒಂದ್ ಫುಟ್ವೇರ್ ಸ್ಟಾಪ್ ಮಾಡಿದೀನಿ ಬಾವ. ಈ ತಿಂಗಳು ಇನ್ನು 4 ಬ್ರಾಂಚ್ ಓಪನಿಂಗ್ ಇಟ್ಕೊಂಡಿದ್ದೀನಿ ಮುದ್ದೇಶ. ಇದು ಒಂದು ಬಾಳೆನ ನಿಂದು ಬಾವ. ಇವತ್ತು ನಾನಿಲ್ಲಿ ಕೊಡೋ ಮೋತಿಮಾಲ್ ಸ್ಪೀಚ್ ನ ಎಷ್ಟೋ ಜನ ವಾಟ್ಸಪ್ ಅಲ್ಲಿ ಡಿ ಪಿ ಹಾಕತ್ತಾರೆ ಗೊತ್ತಾ ಬಾವ? ಮೋತಿಮಾಲ್ ಸ್ಪೀಚ್? ಏ ಕೋತಿ, ಅದು ಮೋತಿಮಾಲ್ ಸ್ಪೀಚ್ ಅಲ್ಲ ಕಣೋ, ಮೋಟಿವೇಶನಲ್ ಸ್ಪೀಚ್. ಎರಡರಲ್ಲೂ ಮೋಷನ್ ಹತ್ರ ಬಂದೈತಲ್ಲ ಬುಟ್ಟಾಕಪ್ಪ ನೀನು. ಬಾಸ್ ಬಾಸ್, ಲಾಸ್ಟ್ ಟೈಮ್ ನೀವು ಒಂದು ಸ್ಪೀಚ್ ಮಾಡಿದ್ರಲ್ಲ ಬಾಸ್, ಅದನ್ನ ಹಂಗೆ ಬುಡಿ ಬಾಸ್ ಎಲ್ಲ ಕಳ್ದೋಗ್ಲಿ. ಏಯ್ ಬೇಡ ಬಿಡ ಬೇಡ ಬಿಡ, ಜನ ಎಲ್ಲ ರೊಚ್ಚಿಗಿದ್ರೆ ಕಷ್ಟ ಕಂಡ್ ಬೇಡ ಬಿಡ. ಸ್ಪೀಚ್ ಹೇಳಿ ನಮ್ಗೆ ಇನ್ನಷ್ಟು ಸ್ಲಿಪ್ಪರ್ಸ್ ಶೂಸ್ ಎಲ್ಲ ಸಿಕ್ಕಿ. ಅದೆಲ್ಲ ಬೇಡ ಬಿಡು. ಸರಿ ಬೇಡ ಬಿಟ್ಟಾಕು, ಒಳ್ಳೇದಾಯ್ತು. ಏಯ್ ಕೊಡ್ತೀನಿ ಬಾವ, ಕೊಡ್ತೀನಿ. ನಾನೀಗ ಫುಲ್ ರಿಚ್ ಅಲ್ವಾ, ಹೊಸಿ ಕೇಳ್ಕೊಂಡ್ ತಕ್ಷಣ ಮಾಡ್ಬಿಟ್ರೆ ಏನು ಬೆಲೆ ಇರಕ್ಕಿಲ್ಲ. ಅದಕ್ಕೆ ಹೊಸಿ ರಿಕ್ವೆಸ್ಟ್ ಮಾಡ್ಲಿ, ಪ್ರೆಷರ್ ತರ್ರಿ ಅಂತ ಅಷ್ಟೇ. ಪ್ರೆಷರ್ ಬಾಸ್ ಸ್ಲಿಪ್. ಮೋಟಿವೇಶನಲ್ ಸ್ಪೀಚ್ ಈ ನನ್ ಮಗಂದು. ಚಿರೋ ಮ್ಯಾಜಿಕ್.
ಹಾಯ್ ಫ್ರೆಂಡ್, ನಾವೆಲ್ಲ ಊರಿಗೆ ಹೋಗ್ತಾ ಇದೀವಿ. ಊರಲ್ಲಿ ಜಾತ್ರೆ ಐತೆ, ಅದಕ್ಕೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಸ್ಕೊಂಡು ಹೋಗ್ತಾ ಇದೀವಿ. ಬನ್ನಿ ಫ್ರೆಂಡ್ಸ್, ಊರ್ ಹೋಗಮ್ಮ ಬನ್ನಿ. ಏಯ್, ನೀನ್ ಚಡ್ಡಿ ಜಾಬ್ಗೆ ಅಣುಬಾಂಬ್ ಬಿಡ, ಇದ್ರಲ್ಲಿ ಎಲ್ಲೋ ಇದೆ ಮೋಟಿವೇಶನ್. ಅಯ್ಯೋ ಅಯ್ಯೋ, ಸರಿ ಬಾ ಮಿಸ್ ಆಗಿ ನನ್ನ ಸಿನಿಮಾ ಡೈಲಾಗ್ಸ್ ಓದ್ಬಿಟ್ಟೆ ಬಾ. ಸರಿ ಸರಿ ಸರಿ. ಏಯ್ ಮಯ್ಯ, ಅದು ಮಯ್ಯ ಅಲ್ಲ, ಹಾಯ. ಅದೇಯ ಇನ್ನೊಂದು ಚೀಟಿಯಲ್ಲಿ ಹಾಕ್ಬಿಡಮೆ. ಹಿಂದೆ ಓ, ಹಿಂದೆನೆ ಬರ್ಕಟ್ಟಿದ್ದೀರಾ? ಓಕೆ ಕಿರೋ. ಹಾಯ್ ಫ್ರೆಂಡ್ಸ್, ಬನ್ನಿ ಎಲ್ಲರೂ ತಿಂಡಿ ಮಾಡಮ್ಮ, ನಾಷ್ಟ ಮಾಡ್ಬೋ ಬನ್ನಿ. ಇಡ್ಲಿ, ದೋಸೆ, ಮೊಟ್ಟೆ ದೋಸೆ, ಕಬಾಬು, ಜಬಾಬು ಎಲ್ಲವನ್ನು ತಿನ್ನುವ ಬನ್ನಿ ಫ್ರೆಂಡ್ಸ್, ನಾಷ್ಟ ಮಾಡಮ್ಮ ಬನ್ನಿ. ಕೋತ್ ನನ್ ಮಗನೇ, ಇದ್ರಲ್ಲಿ ಮೋಟಿವೇಶನ್ ಎಲ್ಲ ಇದೆ. ತಗೊಳ್ಳೋ, ನೀನ್ ಚೆಕ್ ತಗೊಳ್ಳೋ, ಚೆಕ್. ಇರಪ್ಪ. ಏಯ್, ಯಾಕ ಬಂದೆ ನೀನು? ಯಾಕ ಬಂದೆ ಇಲ್ಲಿಗೆ? ಏನ್ ಲೇಟ್ ಸರ್, ಅದ್ ನಾನ್ చెప్తాను ಸರ್. ನಮ್ ಬಾಸ್ಗೆ ಹಣ ಐತೆ, ಅಂತಸ್ತೈತೆ, ಹೆಸರೈತೆ, ಆದ್ರೆ ಜನಬಲಾನು ಐತೆ, ಉಳ್ಕೊಳಕ್ ಮನೇನೇ ಇಲ್ಲ ಬಾಸ್. ಹೋಗಿರಿ ಬಾಕ್ಕೆ, ಮನೆಗೂ ಗತಿ ಇಲ್ದೇ ಇರೋನು ಇವನು ಬಾಸ್ ಅಂತೆ, ಬಾಸು. ಬಾವಾ, ಮನೆ ಮಾಡ್ಕೊಳಕ್ ಗತಿ ಇಲ್ಲ ಅಂತ ಸುಮ್ನೆ ಇಲ್ಲ. ನನ್ನ ರೇಂಜ್ಗೆ ಎಂತ ಮನೆ ಕಟ್ಟಿಸ್ಬೇಕು ಅನ್ಕೊಂಡಿದ್ದೆ ನಿನಗೆ. ಎಂತ ಮನೆ ಕಟ್ಟಿಸ್ಬೇಕು ಅಂತಿದ್ಯಾ? ನೀವ್ ಕಟ್ಸೋ ಮನೆ ಒಳಗೆ ರೂಮ್ಗಳಿರ್ತವೆ, ಆದ್ರೆ ನಾನ್ ಕಟ್ಸೋ ಮನೆ ಒಳಗೆ ಮನೆಗಳೇ ಇರ್ತವೆ. ಓ, ಔಟ್ ಹೌಸ್ ಹುಡುಕ್ತಾನೆ ಮನೆ ಒಳಗಡೆ ಹಿಂದ್ಗಡೆ. ಅಲ್ಲ ಬಾವಾ, ಮತ್ತೆ ಅಲ್ಲ, ಅಷ್ಟು ದೊಡ್ಡ ಮನೆ ಕಟ್ಸ್ಬೇಕು ಅಂತ ಪ್ಲಾನ್ ಮಾಡಿದ್ದೆ. ಮತ್ತೆ ಯಾಕೆ ಕಟ್ಟಿಸ್ಲಿಲ್ಲ? ಯಾಕೆ ಆರೆ ಗುದ್ಲಿ ಸಿಕ್ಲಿಲ್ವಾ ನಿಮ್ಗೆ? ಅದ ಅಲ್ಲ ಕಾದ್ ಸರ್, ನೇನ್ చెప్తాను ಸರ್. ಇವಾಗ ಯಾವ್ದೇ ಮನೆ ಕಟ್ಸಿದ್ರು ಮನೆಗ್ ಬರೋರು ಹೋಗೋರೆಲ್ಲ ಇದು ಅಲ್ಲಿರ್ಬೇಕಿತ್ತು, ಅದ್ ಚೆನ್ನಾಗಿಲ್ಲ, ಅದ್ ಇಲ್ಲಿರ್ಬೇಕಿತ್ತು ಅಂತ ಕಮೆಂಟ್ ಮಾಡೋದ್ ಕಾಮನ್ ಅಲ್ವಾ ಸರ್? ಹೌದು. ಅದಕ್ಕೆ ಇಡೀ ಕರ್ನಾಟಕನೇ ಒಪ್ಕೊಂಡ್ರ ಮನೆ ಯಾವುದು? ಮಜಾ ಟಾಕೀಸ್ ಮನೆ. ಕರೆಕ್ಟ್, ಅದನ್ನೇ ಕೊಂಡ್ಕೊಳ್ಳೋ ಮಾತು ಬಂದಿ. ಕೊಡ್ರ ಮಚ್ಚು, ಕೊಡ್ರ ಇಲ್ಲಿ. ಬಾಸ್, ಮದರ್ ಟಾಕೀಸ್ ಮನೆ ನಾವು ಕೊಂಡ್ಕೋಬೇಕು ಅಂತ ಅಂದ್ರೆ ಮಚ್ಚಲ್ಲಿ ಹೊಡಿತಾರೆ. ನಾನ್ ನಿಮ್ಗೊಂದು ಐಡಿಯಾ ಕೊಡ್ತೀನಿ. ಹೇಳೇನು? ಗುಡ್, ವೆರಿ ಗುಡ್. ಥ್ಯಾಂಕ್ ಯು. ತಿಂಗಳಿಗೆ 5 ಲಕ್ಷ ಸಂಬಳ ಜಾಸ್ತಿ ಮಾಡಿ. ಬಾಸ್, ನಾನು ನಿಮ್ ಕಿವಿಲ್ ಏನಾರು ಹೇಳ್ತೀನಿ, ನಂಗೊಂದ್ ಸ್ವಲ್ಪ ಜಾಸ್ತಿ ಮಾಡಿ. ಅವಳಿಗೆ ಜಾಸ್ತಿ ಮಾಡೋ ಸಂಬಳನ ನೀನೇ ಕೊಟ್ಬಿಡು. ಕರೆಕ್ಟ್ ಆಗಿ ಮ್ಯಾಟ್ರ್ ಏನು ಅಂತ ಹೇಳಿಲ್ಲ ಅಂದ್ರೆ ಎಲ್ಲರ ಹತ್ರನು ಚೆಕ್ ವಾಪಸ್ ಕೊಟ್ಬಿಟ್ಟು ಮೆಟ್ಟಲ್ ಓಡಿಸ್ಬಿಡ್ತೀನಿ. ಹೇಳಿ. ಇರಪ್ಪ, ತಡ್ಕೋವಸಿ ಇರು. ಯಾಕೆ ಇಡೀ ಕರ್ನಾಟಕನೇ ಒಪ್ಕೊಂಡ್ರು ಇನ್ನೊಂದು ಮನೆ ಅಂದ್ರೆ ಬಿಗ್ ಬಾಸ್ ಮನೆ. ಓ, ಆ ಮನೆನ ಕೊಂಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಕೊಂಡ್ಕೋಬೇಕಾದ್ದೆ ಬಿಡು. ಜನ ನನ್ನ ಎಲ್ಲೋದ್ರು ಬಾಸ್ ಅಂತಾರೆ, ಮುದೆ ಬಾಸ್ ಅಂತಾರೆ. ನನ್ನ PA ನನ್ನ ಏನಂತ ಕರೀತಾಳೆ? ಬಾಸ್. ಒತ್ತು ನನ್ನ ಏನಂತ ಕರೀತಾನೆ? ಬಾಸ್. ಇವರೆಲ್ಲ ನನ್ನ ಬಾಸ್ ಅಂತ ಕರಿವಾಗ ನಾನಿರೋ ಮನೇನು ಬಿಗ್ ಆಗಿರ್ಬೇಕು. ಬಿಗ್ ಬಾಸ್ ಮನೆ ಕೊಂಡ್ಕೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಕೂತ್ ಮಾತಾಡ್ತೀನಿ. ಗೆಟ್ಟಿದ್ರೆ ಇವತ್ತೇ ರಾಜಾಜಿ ರೇಷನ್ ಮಾಡ್ಸಕ್. ಯಾಕೆ ಮಲ್ಲೇಶ್ವರಂ ಮಾಡಿಸು? ರಾಜಾಜಿ ರೇಷನ್ ಅಲ್ಲ ಕಣ, ಕೋತಿ, ಅದು ರಿಜಿಸ್ಟ್ರೇಷನ್. 2ರಲ್ಲೂ ರೇಷನ್ ಐತಲ್ಲ, ಬುಟ್ಟಾಕಪ್ಪ, ನೀನ್ ಟೆನ್ಷನ್ ಬೇಡ. ಎಷ್ಟು ಸರ್ ಆ ಮನೆ ರೇಟ್? ಎಷ್ಟು ಸರ್? ಅವ್ನಿಗೆ ಮಾತ್ರ ಕೊಡಮ್ಮ. ಏನಾಯ್ತು? ಮಾತ್ರ ಕೊಡಮ್ಮ ಅವ್ನಿಗೆ. ಅಲ್ಲಪ್ಪ, ಮನೆ ರೇಟ್ ಎಷ್ಟು ಅಂತ ಹೇಳಿದ್ರೆ ನೋಟಿನ ಕತ್ತೆ ನಂಗೆ ಕಿತ್ತು ಬಿಸಾಕ್ತೀನಿ. ಸರ್, ಎಷ್ಟು ಆ ಮನೆ ರೇಟ್ ಹೇಳಿ ಸರ್? 10 times ಜಾಸ್ತಿ ಕೊಡ್ತೀವಿ ಸರ್. ಆದ್ರೆ ಆ ಮನೆ ವಾಸ್ತು ಹೆಂಗಿದೆ, ಆ ಮನೇಲಿ ಬೇರೆ ಏನು ಪ್ರಾಬ್ಲಮ್ ಇಲ್ವಾ ಅಂತ ಮನೇಲಿ ಇದ್ರಲ್ಲ ಇವ್ರುಗಳು, ಇವ್ರ ಹತ್ರ ತಾನೇ ಕೇಳಿ ತಿಳ್ಕೊಬೇಕು. ಅದಕ್ಕೆ వచ్చాವ್ ಸರ್. ದಾರಲ್ವಾ? ಕೇಳಿ. ಕುರಿನೂ ಇಲ್ಲದಾನೆ. ಕುರಿ ಹೇಳಪ್ಪ ಬಿಗ್ ಬಾಸ್ ಮನೆ ಬಗ್ಗೆ. ಕೊಬ್ರ ಕೋಟಿಗಟ್ಲೆ ಮಡ್ಗವನೆ ಬಿಗ್ ಬಾಸ್ ಮನೆನ ಮಾರಿಸ್ತೀನಿ ಅಂತ ಮಾರಿಸ್ಬಿಟ್ಟು ಚೆನ್ನಾಗಿ ಕಾಸು ಮಾಡ್ಕೊ. ಇದು ಒಳ್ಳೆ ಟೈಮ್. ಮಾಡ್ಕೊ. ಬಾಸ್, ಸೌಕಾರ್ ಬಾಸ್ ಕರಿತಾ ನೋಡು. ನಿಮ್ಮನ್ನೇ ರೀ ಬಾಸ್ ಅಂದಿದ್ದು. ಬಾಸ್, ನಾನು ಅದೇ ಮನೇಲಿದ್ದೆ ಬಾಸ್. ಏನೋ ಒಂದ್ ಮಾಡಿ ಡೀಲ್ ಓಕೆ ಮಾಡಿಸ್ತೀನಿ. ನಂಗೆ ಒಂದು 5% ಕಮಿಷನ್ ಕೊಡ್ಬೇಕು. ಹೋಗೋ ಸೈಡ್ಗೆ. ನಾನು ಗೆಸ್ಟೇ ಅಮ್ಮ, ಈಗ ಗೆದ್ದೆ ಅಷ್ಟೇ. ಹೋಗೋ ಸೈಡ್ಗೆ. ಹಲೋ ಮಿಸ್ಟರ್, ಬನ್ರಿ ಸೈಡ್ಗೆ. ಅಯ್ಯೋ ದುರ್ವಿಧಿಯೇ, ಇಷ್ಟು ಒಳ್ಳೆ ಹುಡುಗಿ ಸೈಡ್ಗ್ ಬಾ ಅಂತ ಕರೆದ್ಲು, ನನ್ನನ್ನ ಗೆಸ್ಟ್ ಮಾಡಿ ಕೂರಿಸ್ಬಿಟ್ಟು ಕೈ ಕಾಲ್ ಕಟ್ಟಿ ಹಾಕ್ಬಿಟ್ಟಿದೆಯಲ್ಲಪ್ಪ. ಕೋತ್ ನನ್ ಮಗನೆ,
ಅವಳು ನಿನ್ಗೆ ಸೈಡಿಗೆ ಬನ್ನಿ ಅಂತ ಕರೀಲ್ಲ, ಏ ಮುಚ್ಕೊಂಡ್ ಸೈಡ್ ಹೋಗು ಅಂದಿದ್ದು. ಹಾಯ್, ಹಲೋ. ಎದರ್ಬೇಡಿ ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ, ಟೆನ್ಷನ್ ಮಾಡ್ಕೋಬೇಡಿ, ಟೆನ್ಷನ್ ಮಾಡ್ಕೊ. ಅವ್ರು ಯಾರು ಎದ್ದಿಲ್ಲ, ಎದ್ದೇಳೋ ಯೋಚನೆನೂ ಮಾಡಿಲ್ಲ ಕಣ. ಆಯ್ತು ಬಿಡಪ್ಪ, ಆಯ್ತು ಬಿಡು. ಆ ಮನೇಲಿ ವಾಸ್ತು ಹೆಂಗದೆ? ಮಲ್ಕೊಂಡ್ರೆ ನಿದ್ದೆ ಬರ್ತದ? ಏನು ತೊಂದರೆ ಆಗಲ್ವಾ? ಲೇ, ಜಾಗ ಯಾವ್ದೇ ಇರ್ಲಿ ಕಣ, ಮನೆ ಯಾರ್ದೇ ಇರ್ಲಿ ಕಣ, ಮಲ್ಕೊಂಡ್ರೆ ಪ್ರಾಬ್ಲಮ್ ಆಗಲ್ಲ, ಯಾರ ಜೊತೆ ಮಲ್ಕೋತಿ ಅನ್ನೋದ್ರ ಮೇಲೆ ಪ್ರಾಬ್ಲಮ್ ಬರೋದು. ಹೆಂಗಿದ್ಯಪ್ಪ ಫೈನು? ಫೈನು ಅಲ್ಲ, ಅದು ಶೈನು. ಬಾವ, ನಾನಿರುವಾಗ ಬೇರೆ ಯಾರನ್ನು ಶೈನ್ ಆಗಕ್ ಬಿಡಲ್ಲ, ನಾನೊಬ್ಬನೇ ಶೈನು. ಅದಕ್ಕೆ ಇನ್ ಮುಂದೆ ನಾನು ಶೈನು, ಇವನು ಪೈನು. ಹೆಂಗಿದ್ಯಪ್ಪ ಪೈನು? ಫೈನ್. ಮತ್ತೆ ಆ ಮನೆನ ಕೊಂಡ್ಕೋಬೋದಾ? ಏನಂತ್ಯ, ನಿನ್ನ ಅಭಿಪ್ರಾಯ ಏನು? ಕೊಂಡ್ಕೋಬಹುದು. ಆಮೇಲೆ ಮದ್ವೆ ಆಗಿಲ್ಲ ತಾನೆ? ಮದುವೆ ಆಗಿಲ್ವಾ? ಮದುವೆ ಆಗಕ್ಕೂ ಮನೆ ಇರಕ್ಕೂ ಏನಪ್ಪ ಸಂಬಂಧ? ಅಲ್ಲ, ಮನೆಗೆ ಹೋಗೋದಾದ್ರೆ ಮದ್ವೆ ಆಗೋರು ಮನೆಗೆ ಹೋಗ್ಬಾರ್ದು. ಓಕೆ, ಅಲ್ಲಿ ಹೋದ್ಮೇಲೆ ತುಂಬಾ ಚೆನ್ನಾಗಿರತ್ತೆ ಮದ್ವೆ ಆಗಿರೋರ್ಗೆ. ಮದುವೆ ಆಗು ಚೆನ್ನಾಗಿದ್ ಬಂದಲ್ಲಪ್ಪ ಕುರಿ. ಅದು ಟ್ಯಾಲೆಂಟ್. ಆ ಟ್ಯಾಲೆಂಟ್ ನಮಗೂ ಇರ್ಬೋದು ಅನ್ಕೋತೀನಪ್ಪ. ಏನಪ್ಪ? ಕೊಂಡ್ಕೊಂಬಿಡೋಣ ಬಾಸ್. ಕೊಂಡ್ಕೊಂಬೋಣ? ಬಾ, okay, ಹರೀಶ್, ಎಸ್, ಕೊಂಡ್ಕೊಂಬೋಣ? ಓಕೆ ಬಾವಾ, ಮನೆ ಕೊಂಡ್ಕೊಳಕ್ ಹೋಯ್ತಾ ಇದೀನಿ, ಆಶೀರ್ವಾದ ಮಾಡಬಾ. ಆಶೀರ್ವಾದ ಮಾಡ್ತೀನಪ್ಪ. ಶತಮಾನಂ ಭ್ರಾಂತು, ಕಬ್ಬನ್ ಗದ್ದೆ ಶಾಂತು, ಬರ್ಬಾದೆಲ್ಲ ಬಂತು, ಇಂಕಿ ಒಡೆ ಪ್ರಾಪ್ತಿರಸ್ತು. ಇದ್ದು ಬಾವ, ಆಶೀರ್ವಾದ ಅಂದ್ರೆ ಇದ್ದು. ಎತ್ತ ಹೆಲಿಕಾಪ್ಟರ್ ಎಲ್ಲ ಬರೋಣ ಹೆಲಿಕಾಪ್ಟರ್ ಹೋಗ್ಬಿಡ್ತಾ ಬರೋಣ ಮೇಲೆ. ಬಾಸ್, ಹೆಲಿಕಾಪ್ಟರ್ ಹೊಂಟೋಗ್ತಾ ಐತೆ. ಮೊತ್ತೇಶನ್ಗೆ ಆ ದುಡ್ಡು ಬಂದಿರೋದು ಸಾಕು, ಈ ನನ್ ಮಗ ಹೆಲಿಕಾಪ್ಟರ್ ಅಲ್ಲಿ ಹೋಗಿದ್ದು ಸಾಕು. ಕರ್ಮ ಕಾಂಡ. ನಾನು ಒಂದು 15 ವರ್ಷದಿಂದ ಹರೀಶನ್ ಜೊತೆ ಕೆಲಸ ಮಾಡಿದ್ದೀನಿ. ನಾವು ಹಲವಾರು ವರ್ಷಗಳು ಒಂದೇ ಸೀರಿಯಲ್ ಮಾಡ್ತಾ ಇದ್ವಿ. ನಾನು ಒಂದು 20 ವರ್ಷದಿಂದ ಹರೀಶ್ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. 70 ವರ್ಷದಿಂದ ಹರೀಶ್ ಅವ್ರ ಜೊತೆ ಕೆಲಸ ಮಾಡ್ತಾ. ವೆರಿ ಗುಡ್ ಸರ್. ಒಟ್ಟೆ ಎಲ್ಲ ಸರ್ ಮಾಡಿ ಎಷ್ಟು ವರ್ಷ ಆಯ್ತು ನಮ್ದು ಅಂತ. ಅವ್ನ್ ಮಿಮಿಕ್ರಿ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾನೆ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತ ಕಂಟೆಸ್ಟೆಂಟ್ಸ್ ಗಳ ಒಂದು ಅಣಕನ್ನ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಸಪೋಸ್ ದೀಪಿಕಾ ಅವ್ರು ಹೇಳಿದ್ರೆ, ದೀಪಿಕಾ ಅವರೇ ಬಿಗ್ ಬಾಸ್ ಇನ್ನೊಂದು 50 ಪಾಯಿಂಟ್ ಲಕ್ಸುರಿ ಪಾಯಿಂಟ್ ಜಾಸ್ತಿ ಕೊಡಿದ್ರೆ ಚೆನ್ನಾಗಿರೋದಲ್ವಾ ಅಂದ್ರೆ 50 ಪಾಯಿಂಟ್ ಜಾಸ್ತಿ ಕೊಡದೇ ಇದ್ರು ಪರವಾಗಿಲ್ಲ, ದಿನಸಿ ಸಾಮಾನು ಕೊಟ್ರೆ ಸಾಕು. ಭೂಮಿಗೆ ಹೇಳಿದ್ರೆ, ಭೂಮಿ ಅಕಸ್ಮಾತ್ 50 ಪಾಯಿಂಟ್ ಜಾಸ್ತಿ ಕೊಡಿದ್ರೆ ಚೆನ್ನಾಗಿರೋದಲ್ಲ ಲಕ್ಸುರಿ ಪರ್ಸೆಂಟ್. 50 ಪಾಯಿಂಟ್ ಅಲ್ಲ, ಎಂತ ಗೊತ್ತಾ ರೀಚಾ, ನಾನ್ ಡೈಲಿ ನಮ್ ಮನೇಲಿ ಬಾಂಗಡೆ ಮೀನ್ ತಿಂದಿದ್ದೇ ಆಯ್ತು, ಇಲ್ಲಿ ಎಂತ ಮಾಡು ಕಾಕ, ಏನಿಲ್ಲ ಇಲ್ಲಿ. ಪ್ರಿಯಾಂಕಾ ಕೇಳಿದ್ರೆ, ಹೌದಲ್ಲ ರೀಚಾ ಅಂತೆಲ್ಲ ಕೊಟ್ಟಿದ್ರೆ ನಾನ್ ಚಾಕ್ಲೇಟ್ ತಿನ್ಕೊಳ್ತಾ ಇದ್ದ. ಕುರಿ ಏನಾದ್ರು ಹೇಳಿ ಕುರಿ. ಕುರಿ, ನೀನ್ ಯಾರನ್ನ ಇಮಿಟೇಟ್ ಮಾಡ್ತೀಯಪ್ಪ ಮಿಮಿಕ್ರಿ? ಹರೀಶ್, ನೀನ್ ಯಾವ್ದಾರು ಒಂದ್ ಮಾಡೋ, ನಾನು ಅದಕ್ಕೆ ಆನ್ಸರ್ ಕೊಡ್ತೀನಿ. ಬಹಳ ದಿನ ಆಗೈತ್ರಿ, ತುಂಬಾ ಸಂತೋಷ ಆಗ್ತಾ ಇದೆ ಇಲ್ಲಿ ಬಂದು. ನನ್ನ ಹೆಸರು ರಾಜು ತಾಳಿಕೋಟೆ ಅಂತ, ಗುರ್ತಿರ್ಲಿಲ್ವೇನಲ್ಲಿ? ಇದು ರಜನಿಕಾಂತ್ ಅವ್ರದ್ದು. ನಿನ್ಗೆ ಯಾವ್ದು ಬೇಕು? ಕಮಲ್ ಹಾಸನ್. ಹೇಳು ಏನಾರು. ಸರ್, ನಿಮ್ಮನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಗ್ತಾ ಇದೆ ಸರ್ ಅಂತ ನಾನು ಹರೀಶಾಗ ಹೇಳ್ದೆ. ಕಮಲ್ ಹಾಸನ್ ಅವರು. ಅಮಿತಾಬ್ ಬಚ್ಚನ್ ಸರ್, ನಿಮ್ಮನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಗ್ತಾ ಇದೆ ಸರ್. ನನ್ನನ್ ಕೇಳು. ಇಲ್ಲಿ ಕೂತಿದ್ದಾನಲ್ಲ ಇವ್ನು ಯಾರು, ನನ್ಗೆ ತುಂಬಾ ಖುಷಿ ಕೊಡುತ್ತೆ. ಇವ್ನು ನಕ್ಸ್ತನ್ ತುಂಬಾ. ಇವ್ನು ಯಾರು ಇವನು? ಯಾರು? ಜಾಕಿ ಚಂದ್. ಸಾಕು ಮಿಮಿಕ್ರಿ ಸಾಕು. ಇನ್ನೊಂದು ಬೇಕಾ? ಮಾಡ್ಲಾ? ಪ್ರಿಯಾಂಕಾ, ಕಮಿಂಗ್ ಟು ಯು. ಈಗ ಪ್ರಿಯಾಂಕಾ ಮತ್ತೆ ಕುರಿ ಟೀಮು, ನೀನು ನಾನು ಹೇಳಿದ ಪ್ರಶ್ನೆಗೆ ಮಾತ್ರ ನೀನು ಸಹಾಯ ಮಾಡ್ಬೋದು, ಇಲ್ಲ ಅಷ್ಟು ಪ್ರಶ್ನೆಗಳಿಗೆ ಪ್ರಿಯಾಂಕಾ ಉತ್ತರ ಕೊಡ್ಬೇಕಾಗುತ್ತೆ. ಓಕೆ ಬಾಯ್ಸ್? ಓಕೆ, ಎನ್ಕರೇಜ್ ಮಾಡಿ, ಎನ್ಕರೇಜ್. ಪ್ರಿಯಾಂಕಾ ಬೇಡವಾ? ತುಂಬಾ ಆಗೋಯ್ತು. ಓಕೆ, ಯಾರು ಕ್ಲೂ ಕೊಡಂಗಿಲ್ಲ, ಯಾರು ಹೆಲ್ಪ್ ಮಾಡಂಗಿಲ್ಲ. ಏನಾದ್ರು ಹೆಲ್ಪ್ ಮಾಡಿದ್ರೆ ನಿಮ್ ಮನೆ ದೇವ್ರ ಮೇಲೆ ಆಣೆ ಹೇಳ್ಬಿಟ್ಟಿದೀನಿ. ನಾನು ಹೆಲ್ಪ್ ಮಾಡ್ಬೋದಾ? ನಾನು ಹೇಳ್ದಾಗ ಮಾತ್ರ ನೀನ್ ಹೆಲ್ಪ್ ಮಾಡ್ಬೇಕು. ಓಕೆ, ನಿನ್ನಿಷ್ಟಂತೆ. ಓಕೆ, ನಿಂದೆ ಅಲ್ವಾ ಪ್ರೋಗ್ರಾಮ್?
ಈಗ 1/4 kg 3/4 kg ಅರ್ಧ kg ಹೆಂಗ್ ಬರೆಯೋದು? 1/4 1/4 kg, 1/2 ಅರ್ಧ kg, 3/4 3/4 kg. ಶಾಬಾಸ್ ನೋಡ್ರಾ ಹೆಂಗೆ? ವಾವ್ ಸೂಪರ್. ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. SSLC ಫುಲ್ ಫಾರ್ಮ್ ಮೇಡಮ್. ಅಲ್ಲಿ ನೋಡಿ ಕುರಿಗೂ ಗೊತ್ತಿಲ್ಲ. ಕೇಳ್ತೀನಿ. ಹೇಳಿ ಕುರಿ. ಈ ಕ್ವೆಶ್ಚನ್ಗೆ ಕುರಿ ಆನ್ಸರ್ ಮಾಡ್ಬೋದು. ನಾನು 9ನೇ ಕ್ಲಾಸ್ ಆದ್ಮೇಲೆ ತುಂಬಾ ಚೆನ್ನಾಗಿ ಓದ್ತೀನಿ ಅಂತ ಡೈರೆಕ್ಟ್ PUC ಗೆ ಹಾಕ್ಬಿಟ್ರೆ SSLC ಓದೇ ಇಲ್ಲ ನಾನು. ಓಕೆ, PUC ಫುಲ್ ಫಾರ್ಮ್ ಹೇಳು. ಆಮೇಲೆ PUC ಹತ್ರ ಹೋದ್ನ ಅವರು ಇಲ್ಲ ಇದು ತುಂಬಾ ಚೆನ್ನಾಗಿ ಓದ್ತೀವಿ ಅಂದ್ಬಿಟ್ಟು ಇದು ಡಿಗ್ರಿಗೆ ಹಾಕ್ಬಿಟ್ರು. ಯಾವ ಕೋರ್ಸ್ ಡಿಗ್ರಿಲಿ? ಇದು ಅದ್ಯಾವ್ದು ಕೋರ್ಸ್ ಬರುತ್ತಲ್ಲ ಡಿಗ್ರಿಲಿ ಇದ್ರ ಕೋರ್ಸ್ ಬರುತ್ತಲ್ಲ ಯಾವ್ದ್ರದ್ದು? ಇದ್ರದ್ದು ಅಂದ್ರೆ ಕಂಪ್ಯೂಟರ್ ತಗೊಂಡಿದ್ದೆ. ಕಂಪ್ಯೂಟರ್ ತಗೊಂಡಿರೋದ್ರಲ್ಲಿ ಕೋರ್ಸ್ ಯಾವ್ದು ತಗೊಂಡಿದ್ದೆ? ಅದೇ ಕಂಪ್ಯೂಟರ್ ಕೋರ್ಸ್. ಏನ್ ತಗೊಂಡಿದ್ದೆ? ಕಂಪ್ಯೂಟರ್ನೇ ಪರ್ಚೇಸ್ ಮಾಡ್ಬಿಟ್ಟಿದ್ದೆ ನಾನು. ಓಕೆ, BCA ಫುಲ್ ಫಾರ್ಮ್ ಹೇಳು. BCA ಫುಲ್ ಫಾರ್ಮ್ ಇಲ್ಲ ಕುರಿ ಹಿಂಗೆ ಹೇಳ್ರಿ. BCA ನಲ್ಲಿ ಏನ್ ಮಾಡಿದ್ರು ಅಂದ್ರೆ ತುಂಬಾ ಚೆನ್ನಾಗಿ ಓದ್ತಾ ಇದ್ರ ಗೋಲ್ಡ್ ಮೆಡಲ್ ಕೊಟ್ಬಿಟ್ರು. ಆಮೇಲೆ ಹೌದು ಸರ್, ಅವ್ರಲ್ಲೇ ಇದ್ರು ಗೋಲ್ಡ್ ಮೆಡಲ್ ಕೊಡ್ಬೇಕಾದ್ರೆ ಅವರೇ ಉಚಿತ ಇದ್ದಿದ್ದು. ಅಲ್ಲ, ಗೋಲ್ಡ್ ಮೆಡಲ್ ತಗೊಂಡಿರೋ ಪ್ರತಾಪ್ ಇವನೇನಾ? ಓಕೆ, ಪ್ರಿಯಾಂಕಾ, ನಮ್ಮ ರಾಷ್ಟ್ರೀಯ ಹಣ್ಣು ಯಾವುದು? ಅದು ಗೊತ್ತಿಲ್ವಾ? ಸುಮ್ನೆರಾ? ರಾಷ್ಟ್ರೀಯ ಹಣ್ಣು ಭೂಮಿಕಾ? ಮಾವು. ಇರ್ಬೋದು ಸರ್, ಅದಿಬ್ರು ಅದ್ರ ಹಲಸಿನ ಹಣ್ಣು. ಹಲಸಿನಣ್ಣು? ಹಲಸಿನಣ್ಣು ಅಂದ ಯಾವ್ದು ರಾಷ್ಟ್ರೀಯ ಹಣ್ಣು? ಮಾವಿನ ಹಣ್ಣು ಇಲ್ಲ ಬಾಳೆಹಣ್ಣು. ಇಲ್ಲ ಬಾಳೆಹಣ್ಣು ಹಿಂಗಾಗುತ್ತೆ ಹೆಂಗ ಹೇಳು? ಅಲ್ಲ ಅದಿಲ್ಲ ಅಂದ್ರೆ ಅದು ಆಪ್ಷನ್ ಕೊಟ್ಟೆ ನಿನಗೆ. ರಾಷ್ಟ್ರೀಯ ಪಕ್ಷಿ? ಓ, ಇದಕ್ಕೆ ನೀವಿಬ್ರು ಫ್ರೆಂಡ್ಸ್ ಆಗಿದ್ದು. ಪ್ರಿಯಾಂಕಾ, ರಾಷ್ಟ್ರೀಯ ಪಕ್ಷಿ? ಪಿಕಾಕ್. ಬೇಡ, ಕಲ್ತ್ಕೊಳ. ಸಾಕು. ನನಗ್ ಗೊತ್ತಿರೋದ್ನ ಅವಳು ಕೇಳ್ಬಿಡ್ತೀಯ, ಅವಳು ಗೊತ್ತಿರೋದ್ನ ನನಗ್ ಕೇಳ್ಬಿಡ್ತೀಯ. ಕನ್ಫ್ಯೂಸ್ ಮಾಡ್ತಾ ಇದೆಯಾ ನೀನು? ಹೌದಾ? ಸರಿ, ಪ್ಲೀಸ್. ಇವಾಗ ನಿನಗೆ ಕೇಳ್ತೀನಿ ಆಯ್ತಾ? ಅಲ್ಲ ಕ್ಯಾಶುವಲ್ ಆಗಿ ಕೇಳು, ಯಾರೋ ಆಯ್ತು. ಓಕೆ, ನಿಂದು ಎಲ್ಲ ಬೇರೆಯವರೇ ಜಾಸ್ತಿ ಯೂಸ್ ಮಾಡ್ತಾರೆ, ಆದ್ರೆ ನೀನ್ ಬೇಕು ಅಂದ್ರೆ ಅದನ್ನ ಬೇರೆಯವ್ರಿಗೆ ಕೊಡಕ್ಕಾಗಲ್ಲ. ಇದಕ್ಕೆಲ್ಲ ಆನ್ಸರ್ ಯಾರು ಕೊಟ್ಟಿದ್ದು ಕ್ವಶನ್ ನಿನ್ಗೆ? ಉತ್ತರ ಹೇಳಿದ್ರೆ ನಿನಗೆ ತೂ ಅನ್ಕೋತೀಯ. ಎಂತ ಪ್ರಶ್ನೆ ಪಡಿದ್ಯಾ ಇದು? ನೀನ್ ಕೇಳೋ ಪ್ರಶ್ನೆನಾ ಇದು? ಇನ್ ಯಾರು ಬೇಕಂದ್ರೆ ಕೇಳ್ಬೋದು ಇದನ್ನ. ಹೆಸರು? ಪ್ರಿಯಾಂಕಾ ಹೇಳಿದ್ ನೋಡು, ಹೆಸರು ಕರೆಕ್ಟ್. ನಿಂದು ಬೇರೆಯವ್ರೆ ಜಾಸ್ತಿ ಯೂಸ್ ಮಾಡೋದು, ಬೇಕಂದ್ರೆ ಯಾರಿಗೂ ಕೊಡಕ್ಕಾಗಲ್ಲ. ನೀನೇನ್ ಅನ್ಕೊಂಡೆ? ನಾನು ಅದೇ ಅನ್ಕೊಂಡೆ. ನಾನು ಅದೇ ಅನ್ಕೊಂಡಿದ್ದೆ. ಬಿಗ್ ಬಾಸ್ ಆದ್ಮೇಲೆ ಈ ಒಂದು ಕೊರೋನಾ ಎಲ್ಲ ಬಹಳ ಹಿಂಸೆ ಕೊಟ್ಟು ನಮ್ಮನ್ನೆಲ್ಲ ಲಾಕ್ ಡೌನ್ ಮಾಡಿತ್ತು. ಬಟ್ ನೀವುಗಳು ಬಿಗ್ ಬಾಸ್ ಮನೆಯಲ್ಲಿ ನಮ್ಮೆಲ್ಲರನ್ನು ತುಂಬಾ ಎಂಟರ್ಟೈನ್ ಮಾಡಿದಿರಾ. ಸೊ ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಆಫ್ಟರ್ ಆಲ್ ದೀಸ್ 4 months ಆಫ್ ಲಾಕ್ ಡೌನ್ ಮತ್ತೆ ನಿಮ್ಮನ್ನೆಲ್ಲ ಭೇಟಿ ಆಗಿದ್ದು ನಂಗೆ ಬಹಳ ಖುಷಿ ಆಯ್ತು. ಹೋಪ್ ಯು ಆಲ್ ಹ್ಯಾಡ್ ಎ ಗುಡ್ ಟೈಮ್ ಕಮಿಂಗ್ ಟು ಮಜಾ ಟಾಕೀಸ್. ಶೈನ್, ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸರ್. ಆನ್ ಬೀಯಿಂಗ್ ದ ವಿನ್ನರ್. ಜವಾಬ್ದಾರಿ ಜಾಸ್ತಿ ವಿನ್ನರ್ ಆಗಿದ್ದಾಗ, ರನ್ನರ್ ಆದವ್ರಿಗೆ ಇನ್ನೂ ಜಾಸ್ತಿ ಜವಾಬ್ದಾರಿ. ನೆಕ್ಸ್ಟ್ ತಿರುಗಿ ಹೋಗಿ ವಿನ್ ಆಗಕ್ಕೆ. ಹೌದು, ನೆಕ್ಸ್ಟ್ ಕಳಿಸ್ತಾ ಇದೀನಿ ಡೇಟ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಅಂಡ್ ಒನ್ಸ್ ಅಗೇನ್ ಆಲ್ ದ ವೆರಿ ಬೆಸ್ಟ್. ಸ್ಟೇ ಸೇಫ್, ಒಳ್ಳೇದಾಗ್ಲಿ. ಎಂತ ಆನ್ಸರ್ ಕೊಟ್ಟೆ, ಖುಷಿ ಆಗೋಯ್ತು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸುಜಾನ ಜಗದೇ ಏನೇ ಇರ್ಲಿ ಏನು ಬರಲಿ ಟೆನ್ಷನ್ಗೆಲ್ಲ ಗೋಲಿ ಹೊಡಿ, ಎಲ್ಲ ಕೊರಗು ವಾಸು ಮಾಡೋ ಮಜ್ಜಾ ಮನೆಗೆ ನೀನು ನಡಿ, ನೋವು ಮರೆತು ನಗುವನ್ನು ಬಿಚ್ಚು, ಹೊತ್ತು ಮಜ್ಜಾ ಕಾತು ಸ್ವಿಚ್ಚು, ಮನೆ ಮಲ್ಪಿಗೆಲ್ಲ ಅಚ್ಚು ಮೆಚ್ಚು. ಬಿಗ್ ಬಾಸ್ ಸೀಸನ್ 7 ಇಷ್ಟು ಜನ ಕಂಟೆಸ್ಟೆಂಟ್ಸ್ ಜೊತೆ ನಾವು ಮಜಾ ಮನೆಯಲ್ಲಿ ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ. ನೀವು ಮನೇಲಿ ಕೂತು ಅದೇ ತರ ಮಜಾ ಮಾಡಿದೀರಾ ಅಂತ ನಾನು ಅನ್ಕೊಂಡಿದೀನಿ. ಅಂಟಿಲ್ ನೆಕ್ಸ್ಟ್ ಟೈಮ್ ನಾನು ಹೇಳೋದು ಯಾವಾಗ್ಲೂ ಒಂದೇ, ನಗ್ತಾರಿ ನಗಿಸ್ತಾರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ದಯವಿಟ್ಟು ಗಿಡ ನಡಿ, ನೀರನ್ನ ಉಳಿಸಿ. ಅಂಟಿಲ್ ನೆಕ್ಸ್ಟ್ ಟೈಮ್ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಪವರ್ಡ್ ಬೈ ACE23 ಅಂಡ್ ಕ್ಲಿನಿಕ್ ಪ್ಲಸ್. ಸ್ಪೆಷಲ್ ಪಾರ್ಟ್ನರ್ಸ್ ಶಂಕರ, ಅಮೃತ ಅಂಡ್ ಎಕ್ಸಿಟ್ ನೋ ಎಂಟ್ರಿ. ಥ್ಯಾಂಕ್ ಯು, ಗುಡ್ ನೈಟ್, ಲವ್ ಯು ಆಲ್, ಬೈ.
ಥ್ಯಾಂಕ್ ಯು. ಅವಲೇ ಹಾ ಶುರು ಮಾಡು. ರೇಸ್ ಬಿಚ್ಚಾಯ್ತು. ಹಲೋ 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 ಹಲೋ. ಓಕೆ ಮ್ಯೂಸಿಕ್. ಏಯ್ ಚೆನ್ನಾಗಿ ಮಾಡ್ರಿ, ಮರ್ಯಾದೆ ಉಳಿಸಿ ರೈಟ್. ಸುಮ್ನೆ ಫೋನ್ ಮಾಡಿ ಹೇಳೋದಲ್ಲ ಮಾಡಿ. ಮೋಹನ್ ಈ ತರ ಒಂದು ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಹಾಕಿದಾರೆ, ನೀನ್ ಈ ತರ ಚಾನ್ಸ್ ಬಿಡ್ತಾ ಇದೀರಾ? ಮಗ ಬಂದವನಲ್ಲ. ಹಾಕೋ ಮ್ಯೂಸಿಕ್. ಹಾಗಾಗಿ ನೀನು ಬಾಲ ಜಾಸ್ತಿ ಡೌ ಮಾಡಬೇಡ ನೀನು. ಮೆಡಿಟೇಷನ್. ಸರಿ ಬರ ಕೂತ್ಕೋ. ನಾವು ಹುಷಾರಮ್ಮ, ನಂಗೆ ಗೊತ್ತಿತ್ತು ಹೇಳ್ದೆ ಹೇಳ್ತಿ ಅಂತ. ಹೌದಾ? ನೀವ್ ಇಲ್ಲಿ ಬರೀ ನನ್ ತೊಡೆ ಮೇಲೆ. ನೀನು ಮುಖ ತೋರಿಸ್ಬಿಟ್ಟು ಏನಾದ್ರು ಹೇಳಂಗಿದ್ರೆ ಹೇಳು. ಸುಮ್ನೆ ಮುಖ ಮುಚ್ಕೊಂಡು ಡ್ಯಾಡಿ 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 ಅಂದ್ರೆ ನಾನು ಕಮಿಟ್ ಆಗಕ್ಕಾಗಲ್ಲ. ಡ್ಯಾಡಿ ಅನ್ನೋದು ನಾನಲ್ಲ. ಇವನ್ ಡ್ಯಾಡಿ ಅನ್ನೋದ? ಡೈಲಾಗ್ ಚೇಂಜ್ ಮಾಡ್ಬಿಟ್ಟಿದ್ದೀರಾ? ಪಾಪ ಅವಳು ಹೊಸ ಎಂಟ್ರಿ, ಅವಳ ಹತ್ರ ಕರೆಕ್ಷನ್ ಹೇಳಿಸ್ಕೊಳಂಗ ಆಗೋಯ್ತಲ್ಲ ನಿಮ್ಗೆ. ನೀವ ಮಾತಾಡಿದ್ರು. ಯಾರಾದ್ರೂ ಸ್ಟಿಕ್ಕರ್, ಯಾರಾದ್ರೂ ಸ್ಟಿಕ್ಕರ್ ಏನದ? ಸ್ಟಿಕ್ಕರ್ 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 ಅಂತಲ್ಲ. ನೀನ್ ಬೇಕಾದ್ರೆ ನಿಕ್ಕರ್ ಅನ್ನು, ನನಗೇನಾಗಬೇಕು? ಸ್ಟಿಕ್ಕರ್ ಅಂತೆ. ಸ್ಟಿಕ್ಕರ್ ಅಂತ ಮಾಡ್ಬಿಡ್ಲಾ? ಓಕೆ. ನಮ್ ಮುದ್ದೆ ಬಾಸು ನಿಮ್ ಕಾಲಲ್ಲಿರೋ ಶೂಸು, ಇವ್ರು ಹಾಕೊಂಡಿರೋ ಚಪ್ಲಿ, ಸ್ಯಾಂಡ್ಲೂಸು, ಚಿಪ್ಪರ್ಸು, ಚಪ್ಪರ್ಸ್. ನನ್ ಮೊದ್ಲೇ ಕೆಟ್ಟಾಗ ಮಜಾ ಮಾಡಕ್ ಬಂದಿರೋದು, ಟೆನ್ಷನ್ ಮಾಡಕ್ ಬಂದಿರೋದು. ಎಂಜಾಯ್ ಎಂಜಾಯ್. ಯಾವ ತರ ಡ್ಯಾನ್ಸ್ ಮಾಡಬಾರ್ದು ಅನ್ನೋದು ತೋರಿಸಿದ್ಯಾ? ಬಾ ಕೂತ್ಕೋ ಬಾ.